ಶರೀರ ಮತ್ತು ಶಾರೀರ ಎಲ್ಲವೂ ಕನ್ನಡ ಚಿತ್ರರಂಗಕ್ಕೆ ಗೊತ್ತಿದೆ. ಅವ್ರ ಮಗನೇ ನಾನು. ಸಿನಿಮಾ ಇಂಡಸ್ಟ್ರಿಲಿ ನಿಮ್ಮನ್ನ ಅಂದ್ರೆ ಲೋಹಿತಾಶ್ವ ಅವರ ಮಗ ಅಂತ ಹೇಳಿ ನೋಡಿದ್ರ ಅಥವಾ ನಿಮ್ಮನ್ನೊಂದು ಸಪರೇಟ್ ಆಗಿ ಗುರುತಿಸ್ತಾ ಬಂದ? ನಮ್ಮ ತಂದೆ ಸ್ವಲ್ಪ ರೆಗ್ಯುಲರ್ ಆಗಿ ನಮ್ಮ ತಂದೆನ ಕ್ಯಾಸ್ಟ್ ಮಾಡೋರು KVR ಸರ್ ಅವರು. ನಿಮ್ ಮಗ ಏನೋ ತುಂಬಾ ಚೆನ್ನಾಗಿ ಮಾಡ್ತಾನಂತೆ ನಾಟಕಗಳಲ್ಲೆಲ್ಲ, ನೋಡ್ಬೇಕಲ್ಲ ಲೋಹಿತಾಶ್ವ ಅವ್ರೆ. ತಾಯಿ ಚೆನ್ನಾಗ್ ಮಾಡಿದ್ದೆ ಕಣೋ ಅಂತ ಅವರು ಒಂಥರ ಮಗ ಅಲ್ಲ, ಅವ್ರ ಎಕ್ಸ್ಪ್ಲಿಸಿಟ್ ಆಗಿ ತೋರ್ಸ್ಕೊಂಡ್ಬಿಡೋರು. ನಮ್ಮಮ್ಮ ತುಂಬಾ ಚೆನ್ನಾಗ್ ಮಾಡಿದ್ಯಾ ಅನ್ನೋದಕ್ಕೂ ನಮ್ಮ ತಂದೆ ಚೆನ್ನಾಗ್ ಮಾಡಿದ್ಯಾ. ನಿಮ್ಮ ಮೊದಲ ಸಿನಿಮಾದ ಪಾತ್ರ ನಟನೆ ಏನಾದ್ರು ಹಂಚ್ಕೋಬೋದು ಈ ಸಂದರ್ಭದಲ್ಲಿ? 30 ಅಡಿಲಿ ಹಿಂಗಿದೀನಿ ನಾನು, ಬರಬೇಕು ಕ್ಯಾಮ್ರಾ ಆಫ್ ಆದಂಗೆ ಅನ್ಸ್ಬಿಟ್ಟು ನನಗೆ. ನಿಜವಾಗ್ಲೂ ಆಫ್ ಆಗಿತ್ತದು. ಆಮೇಲೆ ಮಲ್ಲಿಕಾರ್ಜುನ್ ಅಂತ ಕ್ಯಾಮ್ರಾಮನ್, ಬಹಳ ದೊಡ್ಡ ಹೆಸರು ಅವರು, ಮಲ್ಲಿ ಅಂತ. ಏನ್ ಮಲ್ಲಿ, ರನ್ಔಟ್ ಆಯ್ತಾ? KV ರಾಜು ಸರ್ ಅಂತ ನಿರ್ದೇಶಕರ ಅಡಿಯಲ್ಲಿ ನಾವು ಒಂದು ಸಿನಿಮಾ ಮಾಡಿಬಿಟ್ರೆ ಒಂದು 100 ಸಿನಿಮಾಗಾಗುವಷ್ಟು ತಯಾರಿ ನಡೆದೋಗ್ತದಲ್ಲಿ. ನನಗೆ 2000ರಲ್ಲಿ ಹೆಡ್ ಇಂಜುರಿ ಆಗಿದೆ ನಾಟಕಕ್ಕೆ ಅಂತ. ನಾನು ನನ್ನ ಗೆಳೆಯ ಟ್ರಾವೆಲ್ ಮಾಡ್ಬೇಕಾದ್ರೆ ಜಯನಗರ ಪೊಲೀಸ್ ಸ್ಟೇಷನ್ ಎದುರುಗಡೆ ದೊಡ್ಡ ಮ್ಯಾಸಿವ್ ಆಕ್ಸಿಡೆಂಟ್ ಆಗಿ ಅವ್ನು ತೀರ್ಕೊಂಡೇ ಬಿಟ್ಟ. 4 ದಿವಸ ICUನಲ್ಲಿದ್ದು. ಅರುಣ್ ಅಂತ ಯಾರೋ ಪರಿಚಯ ಮಾಡಿದ್ರು, ಇಂಡಸ್ಟ್ರಿನಲ್ಲೇ ತಂದೆನೋ ತಾಯಿನೋ ಇನ್ನೊಬ್ರು ಯಾರೋ ಇದ್ರು. ಅವ್ರ ಪರಿಚಯ ಒಂದು ವೇಳೆ ಮಾಡಿದ್ರು ಕೂಡ ಆತನಲ್ಲಿ ಶಕ್ತಿ ಇಲ್ಲದೆ ಹೋದ್ರೆ, ಆತನಲ್ಲಿ ಒಂದು ವಿಭಿನ್ನತೆ ವಿಶಿಷ್ಟವಾದ ಶೈಲಿ ಇಲ್ಲದೆ ಹೋದ್ರೆ ಅದು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಜನ ಮೆಚ್ಚಬೇಕು. ಜನ ಮೆಚ್ಚಿ ಅವ್ರು ಮೆಚ್ಚಿದಾಗಲೇ ನಮ್ಗೆ ಅವಕಾಶಗಳು ಬರೋದು. ಸೊ ಹಾಗಾಗಿ ಯಾರೋ ನಮ್ಮಪ್ಪ ಯಾರೋ ನಮ್ಮಮ್ಮ ಆಳದವರು ಅಂತ ಇದುವರೆಗೂ ಯಾವ ಉದಾಹರಣೆನೂ ಇಲ್ಲ ಅಂತ ಹೇಳಿದ್ರು. ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಯಾರು ಅಂತ ಹೇಳಿದ್ರೆ ಶರತ್ ಲೋಹಿತಾಶ್ವ ಅವರು. ಕನ್ನಡದಲ್ಲಿ ಪೋಷಕ ನಟರ ಪಾತ್ರ ಅಂತ ಬಂದಾಗ ಇವರು ಕಣ್ಮುಂದೆ ಬರುವಂತಂತೂ ಖಂಡಿತ. ಅದಲ್ಲದೆ ಸಿನಿಮಾ ಅಂತ ಬಂದಾಗ ಈ ಇತ್ತೀಚಿನ ಅಂತ ಹೇಳಿದ್ರೆ ಒಂದು 3 ದಶಕಗಳನ್ನ ನಾವು ನೋಡ್ತಾ ಬಂದ್ರೆ ಅಷ್ಟರಲ್ಲಿ ಇವರು ಪ್ರಮುಖ ಪಾತ್ರವಾಗಿ ಕಾಣಿಸ್ತಾ ಬರ್ತಾರೆ ನಮಗೆ. ಅವರಿಗೆ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್ ನಮಸ್ತೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಸಿನಿಮಾ ಹೆಚ್ಚು ಕಮ್ಮಿ ನನ್ನ ಹುಟ್ಟಿಗೂ ಮುಂಚೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ರಿ. ಆ ಜರ್ನಿ ಸರ್ ಹೇಗೆ ಆರಂಭ ಆಯ್ತು ನಿಮ್ಮ ಸಿನಿಮಾ ಜರ್ನಿ ಅಂತ ಹೇಳಿ? ಆಸೆ ಇತ್ತು ಮೊದಲಿಂದನು. ಮನೆಯಲ್ಲಿ ತಂದೆ ಕಲಾವಿದರಿದ್ರು, ಜೊತೆಗೆ ಅವರು ಪ್ರೊಫೆಸರ್ ಆಗಿದ್ರು. ಅವರ ಪ್ರಭಾವ ನ್ಯಾಚುರಲಿ ಇದ್ದೇ ಇತ್ತು ನನಗೆ. ಅವ್ರ ನಾಟಕಗಳನ್ನ ನೋಡ್ತಾ ಇದ್ದೆ. ಆಮೇಲೆ ಅವ್ರ ಸಿನಿಮಾಗಳನ್ನ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಕದ್ದು ಮುಚ್ಚಿ ಮಾಡಿ ಥಿಯೇಟರ್ಗಳಿಗೆ ಹೋಗಿ ನೋಡ್ತಿದ್ದೆ. ನಮ್ಮ ಮನೆ ರಾಜಾಜಿನಗರದಲ್ಲಿತ್ತು. ಸೊ ಅಪ್ಪನ ಪಿಕ್ಚರ್ ಯಾವುದೇ ರಿಲೀಸ್ ಆದ್ರೂ ಕೆಲವೊಮ್ಮೆ ಅಮ್ಮನಿಗೆ ಹೇಳಿ ಹೋಗ್ತಿದ್ದೆ, ಕೆಲವೊಮ್ಮೆ ಬೇಡ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಾನು ನವರಂಗ್ ಥಿಯೇಟರ್ಗೆ ಎಲ್ಲ ಆಟ ಆಡಕ್ ಹೋಗ್ತೀನಿ ಅಂತ ಹೇಳಿ ಅಪ್ಪನ ನೋಡೋ ಆಸೆ, ದೊಡ್ಡ ಪರದೆ ಮೇಲೆ. ಸೊ ಹತ್ರ ಇತ್ತು ಥಿಯೇಟರ್ ಅದು. ಸೊ ನೋಡಕ್ಕೆ ಅಂತ ಹೋಗ್ತಿದ್ದೆ. ಕಲಾವಿದರುಗಳೆಲ್ಲ ಬಂದು ಹೋಗಿ ಮಾಡೋರು ಮನೆಗೆ. ಸಾಕಷ್ಟು ಸಿನಿಮಾ ಕಲಾವಿದರಾಗ್ಬೋದು ಅಥವಾ ಸಾಹಿತ್ಯ ಲೋಕದ ನಮ್ಮ ತಂದೆಯ ಆಪ್ತರಾಗಿರ್ಬೋದು. ಸೊ ಇವ್ರನ್ನೆಲ್ಲ ನೋಡೋದು. ಆಮೇಲೆ ಚಿತ್ರ ಕಲಾವಿದರು ಬರೋದು. ಸಾಕಷ್ಟು ದೊಡ್ಡ ದೊಡ್ಡ ಹೆಸರುಗಳು ಆಗಿನ ಕಾಲಕ್ಕೆ ನಾವು ತುಮಕೂರಿನಲ್ಲಿದ್ದಾಗಲೂ ಬಂದು ಹೋಗಿದ್ದಿದೆ, ರಾಜಾಜಿನಗರದ ಮನೆಯಲ್ಲಿದ್ದಾಗಲೂ ಬಂದು ಹೋದದ್ದಿದೆ. ಆಮೇಲೆ ಡಿಸ್ಕಷನ್ಸ್ಗಳು ನಡೆಯೋದು ಈ ಎಲ್ಲ ಮನೆಗಳನ್ನು. ನಾವು ಬೆಂಗಳೂರಿಗೆ ಐ ಥಿಂಕ್ 1918 ಏನೋ ಶಿಫ್ಟ್ ಆದ್ವಿ ತುಮಕೂರಿಂದ ಬೆಂಗಳೂರಿಗೆ. ಸೊ ಬೆಂಗಳೂರು ಮನೆ ಕೂಡ ಒಂದಷ್ಟು ದಿವಸಗಳು ಬಾಡಿಗೆ ಮನೇಲಿದ್ದು ನಂತರ ಸ್ವಂತ ಕಟ್ಟಡವನ್ನ ಕಟ್ಟಿದ್ರು ನಮ್ಮ ತಂದೆ. ಅದೊಂದು ಇಂಟರ್ನ್ಯಾಷನಲ್ ಆರ್ಕಿಟೆಕ್ಚರಲ್ ಮ್ಯಾಗಝಿನ್ ಒಳಗೆ ಕೂಡ ಅದು ಸೇರ್ಕೋತು, ಅದ್ರ ಬಗ್ಗೆ ಬರೆಯಲ್ಪಟ್ಟಿತ್ತು. ಆಮೇಲೆ ಎಷ್ಟೋ ಜನ ಇಂಟರ್ನ್ಯಾಷನಲ್ ಆರ್ಕಿಟೆಕ್ಟ್ಸ್ ಎಲ್ಲ ಬಂದು ನಮ್ಮ ಮನೆ ಒಳಗೆ ಸ್ಪೇಸ್ ಅಂಡ್ ಲೈಟ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತಾನೆ ಇರ್ತಾ ಇದ್ರು ಸಾಕಷ್ಟು ತಿಂಗಳುಗಳು. ಸೊ ಇವೆಲ್ಲವೂ ಒಂಥರದ ಒಂದು ಕಲೆಯ ವಾತಾವರಣ ಇತ್ತು. ಜೊತೆಗೆ ಅಪ್ಪನೂ ನೋಡ್ತಿದ್ನಲ್ಲ, ಆಕ್ಟ್ ಮಾಡ್ಬೇಕು ಅನ್ನೋದು ಬಹಳ
ನನಗೆ ಬಾಲ್ಯದಿಂದ ಇತ್ತು. ಸೊ ಹಾಗಾಗಿ ನನ್ನ ಜರ್ನಿ ಶುರುವಾಯಿತು ನಾಟಕಗಳಲ್ಲಿ. ಶಾಲಾ ದಿವಸಗಳಲ್ಲಿ ಒಂದು ಪ್ರೋತ್ಸಾಹ ಕೂಡ ಇತ್ತು ನನಗೆ. ಒಂದು ಹಿನ್ನೆಲೆ, ಇಂಥವ್ರ ಮಗ ಅನ್ನೋ ಕಾರಣಕ್ಕೆ ನಮ್ಮ ಹೆಡ್ ಮಾಸ್ಟರು ಶ್ಯಾಮ್ ಸುಂದರ್ ಶರ್ಮಾ ಅಂತ, ಅವ್ರು ನನ್ನನ್ನು ಈ ಆಕಾಶವಾಣಿ ಕಾರ್ಯಕ್ರಮಗಳಿಗೆ, ಕೆಲವಾರು ನಾಟಕಗಳಿಗೆ, ಅವ್ರು ಬರೆದಂಥ ನಾಟಕಗಳಿಗೆ ಧ್ವನಿ ಕೊಡಿಸ್ಲಿಕ್ಕೆ ಸೊ ಅಲ್ಲಿಗೆ ಕರ್ಕೊಂಡು ಹೋಗೋರು. ಆಮೇಲೆ ಕ್ವಿಜ್ ಪ್ರೋಗ್ರಾಮ್ಸ್ಗಳಿಗೆ ಕರ್ಕೊಂಡು ಹೋಗೋರು. ಜೊತೆಗೆ ಅಲ್ಲಿ ನಾವಿದ್ದ ಕಾಲಕ್ಕೆ ನಾಟಕಗಳನ್ನ ಮಾಡಿ ಅಂತ ನಮಗೆ ಪ್ರೇರೇಪಣೆ ಕೊಟ್ಟರು. ಮಕ್ಕಳು ನಾವೆಲ್ಲ ಏನೋ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಲ್ಲ. ಸೊ ನಾಟಕಗಳನ್ನ ಮಾಡಿ. ಸೊ ನಾನಿದ್ದ ಕಾಲದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇಂಟರ್ ಕ್ಲಾಸ್ ಕಾಂಪಿಟೇಷನ್ಸ್, ಡ್ರಾಮಾ ಕಾಂಪಿಟೇಷನ್ಸ್ ಶುರುವಾಯಿತು. ಸೊ ಹಾಗೆ ಒಂದೊಂದು ಇನ್ನೂ ನಾಟಕಗಳು, ಚಿಕ್ಕ ಚಿಕ್ಕ ನಾಟಕಗಳು. ಆಮೇಲೆ ಕಾಲೇಜು ಡಿಗ್ರಿ ಟೈಮಲ್ಲಿ ನಮಗೆ ನ್ಯಾಷನಲ್ ಕಾಲೇಜ್ ಬಸವನಗುಡಿಯ ಪರಿಚಯ ಆಯಿತು. ಪರಿಚಯ ಅಂತ ಯಾಕೆ ಬಳಸ್ತೀನಿ ಅಂತಂದ್ರೆ, ಅಲ್ಲಿ ಓದಿದ್ದಕ್ಕೆ ಹೋಗಿದ್ದಲ್ದಲೆ ನ್ಯಾಷನಲ್ ಕಾಲೇಜ್ಗೆ ನಾನು ಸೇರ್ಕೊಂಡ್ರೆ ಅಲ್ಲಿ ವಾತಾವರಣನೇ ಬೇರೆ. ಅದು ಅಲ್ಲಿ ಸಾಕಷ್ಟು ಎನ್ಕರೇಜ್ಮೆಂಟ್ ಇತ್ತು ನಾಟಕಗಳಿಗೆ. ಅಲ್ಲಿ ನಾಟಕಗಳನ್ನ ಆಡ್ತಾ ಇದ್ವಿ. ಆಮೇಲೆ ಅಲ್ಲೂ ಕೂಡ ಒಂದಷ್ಟು ಪ್ರಶಸ್ತಿಗಳು, ಬೇರೆ ಬೇರೆ ಕಾಂಪಿಟೇಷನ್ಸ್ಗಳಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಬಂದಿದ್ದು. ಸೊ ಇದು ಎನ್ಕರೇಜ್ಮೆಂಟು. ಆಮೇಲೆ MS ಸತ್ಯು ಬಹಳ ದೊಡ್ಡ ಹೆಸರು, ನೀವು ಕೇಳಿರ್ತೀರಿ ರಂಗಭೂಮಿ ಮತ್ತೆ ಸಿನಿಮಾ ಲೋಕದಲ್ಲಿ. ಅವರ ನಟರಂಗ ಅನ್ನೋ ತಂಡದಲ್ಲಿ ನಾನು ಹೋಗಿ ಸೇರ್ಕೊಂಡೆ. ಅಲ್ಲಿ MS ಸತ್ಯು ಅವರು ನಾಟಕ ಮಾಡಿಸಿದ್ರು. ಅಲ್ಲಿಂದ ಒಂದು ರೀತಿಯ ಹವ್ಯಾಸಿ ರಂಗಭೂಮಿಗೆ ನಾನು ಪಾದಾರ್ಪಣೆ ಮಾಡಿದ ಹಾಗಾಯಿತು. ಸೊ ಇವೆಲ್ಲವೂ ತದನಂತರ ನಾನು ಕಿರುತೆರೆಗೆ ಬಂದೆ. MS ಸತ್ಯು ಅವರು ಆ ಟೈಮಲ್ಲಿ ಒಂದು ಗಳಿಗೆ ಅಂತ ಒಂದು ಚಿತ್ರವನ್ನು ಕೂಡ ಮಾಡಿದ್ರು. ಅದರಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಪಾತ್ರಗಳು, ನಟರಂಗದಲ್ಲಿ ನಾವು ಯಾರು ಗೆಳೆಯರಿದ್ವಿ ಅವರೆಲ್ಲ ಅವರ ಚಿತ್ರದಲ್ಲಿ ಹೋಗಿ ಒಂದು ಪುಟಾಣಿ ಪಾತ್ರ ಮಾಡಿದ್ವಿ. ಕಮರ್ಷಿಯಲ್ ಲೆಕ್ಕಕ್ಕೆ KV ರಾಜು ಸರ್ ಅವರ ಹುಲಿಯ. ಸೊ ಇದು ಒಂದು ಜರ್ನಿ. ನಂತರ ಕಿರುತೆರೆಗೆ ಬಂದೆ. ಕಿರುತೆರೆ ಅಂತಂದ್ರೆ ಬಿಡಿ ಎಪಿಸೋಡ್ಗಳು, ಕೆಲವು ಕಥಾಧಾರೆ ಅಂತ ಬರೋದು, ಆಮೇಲೆ ಕತೆಗಾರ ಅಂತ ಬರೋದು, ನಮ್ಮ TN ಸೀತಾರಾಮ್ ಸರ್ ಅವರು. ಚಿಕ್ಕದಾಗೇನೆ ಎಲ್ಲ ಬಹಳ ಒಂದೇ ಸರಿಗೆ ಅಷ್ಟೊಂದು ಬಾಡಿ ಆಫ್ ವರ್ಕ್ ಆಯಿತು ಅಂತಲ್ಲ, ಬಹಳ ನಾಟಕಗಳು, ಕಿರುತೆರೆ ಧಾರಾವಾಹಿಗಳು, ನಂತರ KVR ಅವರ ಹುಲಿಯ. ಸೊ ಅಲ್ಲಿಂದ ಇಲ್ಲಿವರೆಗೆ ಒಂದು 300 ಚಿತ್ರಗಳು, ಜೊತೆಗೆ ಬೇರೆ ಬೇರೆ ಭಾಷೆ ಎಲ್ಲವೂ ಸೇರಿದೆ. ಅದೇ ನಾನು ನಿಮ್ಮ ಕೆರಿಯರ್ ಅನ್ನ ನೋಡ್ತಾ ಬಂದಾಗ ನಮಗೆ ಅನ್ಸೋದು, ಈಗ ಒಂದು ತಂದೆ ಪ್ರಭಾವ, ತಂದೆ ಹೊರತಾಗಿ ಯಾರು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದು? ತಂದೆ ಹೊರತಾಗಿ ಅಂತಂದ್ರೆ ಕನ್ನಡ ಚಿತ್ರರಂಗ. ಕನ್ನಡ ಚಿತ್ರರಂಗ ಅಂದ್ರೆ ಕನ್ನಡ ರಂಗಭೂಮಿಗೂ ಕನ್ನಡ ಚಿತ್ರರಂಗಕ್ಕೂ ಒಂದು ರೀತಿಯ ಬಹಳ ದೊಡ್ಡ ನಂಟಿದೆ. ಅಲ್ಲಿದ್ದ ಕಲಾವಿದರುಗಳೇ ದೊಡ್ಡದಾಗಿ ಬೆಳೆದಂತ ಚಿತ್ರರಂಗದಲ್ಲಿ ದೊಡ್ಡದಾಗಿ ಬೆಳೀತಾರೆ ಅವರೆಲ್ಲರೂ. ಯಾರು ಬಾಲಣ್ಣವರಾಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, GB ಅಯ್ಯರ್ ಅವರಾಗ್ಬೋದು, ನರಸಿಂಹರಾಜು ಅವರಾಗ್ಬೋದು. ಆಮೇಲೆ ತದನಂತರ ಬಂದಂತ ವಜ್ರಮುನಿ ಸರ್ ಅವರು, ಸುಂದರ ಕೃಷ್ಣ ಅರಸ್ ಅವರು, ದಿನೇಶ್ ಅವರು, ಮುಸ್ರಿ ಕೃಷ್ಣಮೂರ್ತಿ ಅವರು, ಒಂದ ಎರಡ. ಅಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡದೇ ಇರೋ ಮಕ್ಕಳೇ ಇಲ್ಲ ಅಂತ ಅನ್ಕೋತೀನಿ ನಾನು. ಆಮೇಲೆ ಅವರೆಲ್ಲ ದೊಡ್ಡ ಪ್ರಭಾವ. ಅವ್ರನ್ನೆಲ್ಲ ನಾವು ಗೊತ್ತಿಲ್ಲದೆ ಇದ್ರು ಆ ಚಿತ್ರಗಳು ನಮ್ಗೆ ಗಮನ ಸೆಳೆದ್ ಬಿಡವು. ಅವರೆಲ್ಲೋ ಪಾತ್ರ ಮಾಡ್ತಿದ್ರೆ, ನಾವೆಲ್ಲೋ ಆಟ ಆಡ್ಕೊಂಡಿದ್ರೆ, ಅವ್ರು ಆಕ್ಟ್ ಮಾಡ್ತಿದ್ರೆ ನಮ್ಮನ್ನ ಆ ಕಡೆಗೆ ಸೆಳೆಯೋರು ಅವರಲ್ಲ. ಸೊ ಎಲ್ಲ ದಿಗ್ಗಜರುಗಳು, ಕೆಲವಾರ ಹೆಸರುಗಳು ಬಿಟ್ಟು ಹೋಗಿರ್ಬೋದು ಈಗ ಮಾತಾಡ್ತಾ ನಿಮ್ ಜೊತೆ. ಸೊ ಅವರೆಲ್ಲರೂ ದೊಡ್ಡ ಪ್ರಭಾವ. ಸೊ ಆಮೇಲೆ ಅವರ ಹಿನ್ನೆಲೆ, ಗುಬ್ಬಿ ವೀರಣ್ಣ ಅವ್ರ ಕಂಪ್ನಿಯಲ್ಲಿ ಇವರೆಲ್ಲ ಕೆಲಸ ಮಾಡ್ತಿದ್ದು, ಅವೆಲ್ಲ ಒಂದಷ್ಟು ಬೆಳೀತಾ ತಿಳ್ಕೊಂಡಿದ್ದು. ನಾಟಕಗಳಲ್ಲಿ ನಾವು ಭಾಗವಹಿಸೋದಕ್ಕೆ ಶುರು ಮಾಡಿದಾಗ ನಮ್ಮ ಹಿರಿಯರು ಅವರಿಂದ ನಾವು ಹಿಂದೆ ಹೇಗಿತ್ತು, ಏನ್ ಮಾಡ್ತಿದ್ರು, ಹೇಗ್ ನಾಟಕಗಳನ್ನ ಆಡ್ತಿದ್ರು, ಯಾವ ರೀತಿ ವಾತಾವರಣ ಇತ್ತು, ಇವೆಲ್ಲ ಕೇಳಿ ಪಡ್ಕೊಂಡಿದ್ದು ಕೂಡ ನಮ್ಮ ಮೇಲೆ ಪ್ರಭಾವ ಬೀರಿದೆ. ಇವತ್ತಿಗೂ ಕೂಡ ಇವೆಲ್ಲ ನೆನೆಸ್ಕೊಳ್ಳುವಂತ ವಿಚಾರ. ನನಗೆ ಕುತೂಹಲ ಅಂದ್ರೆ, ನಿಮ್ಮ ತಂದೆ ನಿಮಗೆ ಹೇಗೆ ಇದು ಮಾಡ್ತಿದ್ರು? ಅಂದ್ರೆ ಅಭಿನಯ ಅಂತ ಬಂದಾಗ ಅವ್ರು ಏನು ಹೇಳ್ಕೊಡ್ತಿದ್ರು, ಯಾವ ರೀತಿ? ಎಲ್ಲ ನೋಡಿ ಕಲ್ತಿದ್ದೆ. ಯಾವತ್ತು ನನಗೆ ಅಭಿನಯ ಹೇಳ್ಕೊಟ್ಟೇ ಇಲ್ಲ ನಮ್ಮ ತಂದೆ. ಬಟ್ ಒಂದು ಫ್ರೀ ಹ್ಯಾಂಡ್ ಇತ್ತು.
ನಾಟಕ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಆಕ್ಷೇಪಣೆ ಇರ್ತಿರ್ಲಿಲ್ಲ. ನಾವು ಹೋಗಿ ಮಾಡ್ಬೋದಾಗಿತ್ತು. ನಾವು ಇನ್ಫ್ಯಾಕ್ಟ್ ಡಿಸ್ಕಷನ್ ಕೂಡ ಮಾಡ್ತಿರ್ಲಿಲ್ಲ. ನನಗೆ ಎಲ್ಲಿ ಅವರು ಏನೋ ಹೊಗಳ್ಬಿಟ್ರೆ ಉಬ್ಬು ಬಿಡ್ತಾನೋ ಅಂತ ನಮ್ಮ ತಂದೆ ನನಗೆ ಸಿನಿಮಾ ವಿಚಾರವಾಗಿ ಕೂತ್ಕೊಂಡು ನಾನು ಪಾತ್ರ ಮಾಡಿದ ಏನೋ ಸಿನಿಮಾದ ವಿಚಾರ ಆಗ್ಲಿ, ಅವರು ಪಾತ್ರ ಮಾಡಿದ ಸಿನಿಮಾ ವಿಚಾರ ಆಗ್ಲಿ ನಾವು ಕೂತು ಮಾತಾಡಿದ್ದೇ ಇಲ್ಲ. ಯಾವತ್ತು ನಿಮ್ ಸಿನಿಮಾ ನೋಡಿದ್ದು ನಾವು ಡಿಸ್ಕಸ್ ಮಾಡಿಲ್ಲ. ಇಲ್ಲ ಇಲ್ಲ ಇಲ್ಲ, ನನಗೆ ಇನ್ನೂ ಆಸೆ ಏನಂತಾರೆ ಏನಂದ್ರು ಅಂತ ಕೇಳೋದಕ್ಕೆ ನಾನು ಎಷ್ಟೋ ಸಲ ಪ್ರಯತ್ನ ಪಡ್ತಿದ್ದೆ. ನಮ್ಮ ತಾಯಿನ ನಾನು ಕೇಳ್ಕೋಬೋದಾಗಿತ್ತು, ಈಸಿಯಾಗಿ ಅವ್ರು ಉತ್ತರ ಕೊಟ್ಬಿಡೋರು. ನಮ್ಮ ತಂದೆನ ನಾನು ಕೇಳಕ್ ನನ್ಗೆ ಸ್ವಲ್ಪ ಪುಕ್ಲ ಅವಾಗ, ಏನಂತಾರೋ ಏನೋ ಬೈದು ಬಿಡ್ತಾರೋ ಅಂತ ಒಂದ್ ಇರ್ತಿತ್ತು. ಕೆಲವೊಮ್ಮೆ ಚೆನ್ನಾಗಿ ಮಾಡಿದಾಗ್ಲೂ ಅವ್ರೇನು ಜಾಸ್ತಿ ಕೇಳಕ್ ಬರ್ತಿರ್ಲಿಲ್ಲ. ಒತ್ತಾಯ ಮಾಡಿ ಕೇಳಿದಾಗ ಚೆನ್ನಾಗ್ ಮಾಡಿದ್ಯಾ ಅನ್ನೋರು, ಅಷ್ಟು ಬಿಟ್ರೆ ಅದಕ್ಕೆ ಮೀರಿದ್ದು ನಾನೇನು ಕೇಳಿಲ್ಲ. ಅವರ ರಿಯಾಕ್ಷನ್ಸ್ ಅಲ್ಲಿ ಗೊತ್ತಾಗ್ಬಿಡೋದು ಅವ್ರಿಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ಲ. ಆಮೇಲೆ ಒಂದ್ ವೇಳೆ ಇಷ್ಟ ಆದ್ರೂ ಅವ್ರಿಗೆ ಅತಿಯಾಗಿ ಹೊಗಳಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಅವ್ರಿಗೆ. ಬೆಳಿಲಿ, ಚೆನ್ನಾಗಿ ಬೆಳಿಲಿ. ಆಮೇಲೆ ಯಾರ ಹತ್ರನೋ ಬೇರೆ ಯಾರಾದ್ರೂ ನಿಮ್ ಮಗ ಚೆನ್ನಾಗ್ ಮಾಡ್ದ ಅಂತ ಹೇಳಿದಾಗ ಬಹಳ ಖುಷಿ ಪಡೋರಂತೆ. ಆಮೇಲೆ ಕೆಲವು ಅವ್ರಿಗೆ ಬಹಳ ಇಷ್ಟ ಆಗಿದ್ದ ಕಡೆ ಈ ಮಾತುಕತೆಯಲ್ಲಿ ಚೆನ್ನಾಗ್ ಮಾಡಿದಾನೆ ಅಂತ ಬಹಳ ಸಟ್ಲ್ ಆಗಿ, ಮೇಷ್ಟ್ರಲ್ವಾ, ಬಹಳ ಅತಿ ಮಾಡ್ತಿರ್ಲಿಲ್ಲ ಅವರು, ಅತಿಯಾದ ಪ್ರತಿಕ್ರಿಯೆಗಳನ್ನ ಕೊಡ್ತಿರ್ಲಿಲ್ಲ. ಅದೇ ಅಂದ್ರೆ ನನಗೆ ಈಗ ಸಾಮಾನ್ಯವಾಗಿ ತಂದೆ ಅಂದ್ರೆ ಇದು ಸಾಮಾನ್ಯವಾಗಿ ಪಬ್ಲಿಕ್ ಅಲ್ಲಿ ಹೇಳೋದು, ತಂದೆ ಡೈರೆಕ್ಟ್ ಆಗಿ ಹೋಗ್ಲಲ್ಲ ಅಂದ್ರೆ ಅವ್ರು ಹೇಗಂದ್ರೆ ಒಂದು ಅಮ್ಮನ ಹತ್ರ ಅವ್ನು ಚೆನ್ನಾಗಿ ಮಾಡಿದ್ದಾನೆ ಈ ತರ ಹೇಳಿ ಹೋಗಿರ್ತಾರೆ. ಆ ತರದ್ದು ಇಂಡಸ್ಟ್ರಿಯಲ್ಲಿ ನಿಮಿಗೂ ತಂದೆಗೂ ಒಂದೇ ಸರ್ಕಲ್ ಇರುತ್ತಲ್ಲ. ಈಗ ತಾಯಿ ಚೆನ್ನಾಗ್ ಮಾಡಿದ್ದೆ ಕಣೋ ಅಂತ ಅವರು ಒಂಥರ ಮಗ ಅಲ್ಲ, ಅವ್ರ ಎಕ್ಸ್ಪ್ಲಿಸಿಟ್ ಆಗಿ ತೋರ್ಸ್ಕೊಂಡ್ಬಿಡೋರು. ನಮ್ಮಮ್ಮ ತುಂಬಾ ಚೆನ್ನಾಗ್ ಮಾಡಿದ್ಯಾ ಅನ್ನೋದಕ್ಕೂ ನಮ್ಮ ತಂದೆ ಚೆನ್ನಾಗ್ ಮಾಡಿದ್ಯಾ ಅಷ್ಟೇ. ಅವ್ರ ಅದು ಕೆಟ್ಟದಾಗಿತ್ತು ಅಂತನೂ ಅಲ್ಲ, ತುಂಬಾ ಚೆನ್ನಾಗಿತ್ತು ಅಂತನೂ ಅಲ್ಲ, ಒಂದು ಮಾಡರೇಟ್ ಆಗಿ ಒಂದು ಅಪ್ರಿಸಿಯೇಷನ್. ಒಬ್ಬ ಹಿರಿಯರು, ನಮ್ಮ ಹಿರಿಯರುಗಳನ್ನ ನಾವು ನೆನ್ಸ್ಕೊಂಡ್ರೆ ಆಗಿನ ಕಾಲದವರು ಆ ರೀತಿಯಲ್ಲೇ ಪ್ರತಿಕ್ರಿಯೆ ಕೊಡ್ತಿದ್ರು. ಸಿನಿಮಾ ಇಂಡಸ್ಟ್ರಿಲಿ ನಿಮ್ಮನ್ನ ಅಂದ್ರೆ ಲೋಹಿತಾಶ್ವ ಅವರ ಮಗ ಅಂತ ಹೇಳಿ ನೋಡಿದ್ರ ಅಥವಾ ನಿಮ್ಮನ್ನೊಂದು ಸಪರೇಟ್ ಆಗಿ ಗುರುತಿಸ್ತಾ ಬಂದ? ನೀವೇ ಹೇಳ್ಬೇಕು. ಅಲ್ಲ, ಯಾಕೆ ಹೇಳಿದ್ರೆ ಸಾಮಾನ್ಯವಾಗಿ ಈ ಪ್ರಭಾವ ಅಥವಾ ನೆರಳು ಅಂತೀವಲ್ಲ ಅದು ಇದ್ದೇ ಇರುತ್ತೆ. ಇವ್ರು ಲೋಹಿತಾಶ್ವ ಅವರ ಮಗ, ಅವ್ರಿಗೊಂದು ಅವಕಾಶ ಕೊಡುವಂತ ಹುಟ್ಕೊಂಡ, ಅಥವಾ ನಿಮ್ಮ ಈ ರಂಗಭೂಮಿ ಅಥವಾ ನಿಮ್ಮ ಪ್ರಯತ್ನಗಳೇನಿತ್ತು ಅವುಗಳು ನಿಮಗೆ ಅವಕಾಶ ಮಾಡ್ಕೊಡ್ತಾ? ಇಲ್ಲ, ನಾನು ನಿಜ ಹೇಳ್ಬೇಕು ಅಂತಂದ್ರೆ ಅಫ್ಕೋರ್ಸ್ ನನಗೆ ಅವರ ಪ್ರಭಾವ ಅಂತೂ ತುಂಬಾ ಇತ್ತು. ತಂದೆ ಪ್ರಭಾವ ಮತ್ತೆ ಇನ್ನ ದೊಡ್ಡ ದೊಡ್ಡ ಕಲಾವಿದರುಗಳ ಪ್ರಭಾವ. ನನ್ನನ್ನ ನಾನು ನಾಟಕಗಳನ್ನ ಮಾಡೋ ಕಾಲಕ್ಕೆ KVR ಸರ್ಗೆ ಮಾಹಿತಿ ಇತ್ತಂತೆ, ಇದು ಯಾರೋ ಹೇಳಿದ್ರು. ಬೇರೆ ಬೇರೆ ಅವ್ರ ಜೊತೆಲಿ ರೆಗ್ಯುಲರ್ ಆಗಿ ಆಕ್ಟ್ ಮಾಡ್ತಿದ್ದ, ಅವರ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ದ ಕಲಾವಿದರುಗಳಿಗೆ ಕೇಳೋರಂತೆ, ಯಾರಪ್ಪ ಶರತ್ ಅಂತ ಲೋಹಿತಾಶ್ವರ್ ಮಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನಂತೆ, ಒಂದ್ಸರಿ ನೋಡ್ಬೇಕಣ್ರಿ ಅಂತ. ಅವಾಗೆಲ್ಲ ಬರೀ ಲ್ಯಾಂಡ್ ಲೈನ್ಗಳಿದ್ದಿತ್ತು, ಅದು ಆಗಿರ್ಲಿಲ್ಲ. ಆಮೇಲೆ ಯಾವಾಗ್ಲೂ ನಮ್ಮ ತಂದೆನೇ ಅವ್ರ ಜೊತೆಲಿ ಒಂದು ಸಿನಿಮಾ, ನಮ್ಮ ತಂದೆ ಸ್ವಲ್ಪ ರೆಗ್ಯುಲರ್ ಆಗಿ ನಮ್ಮ ತಂದೆನ ಕ್ಯಾಸ್ಟ್ ಮಾಡೋರು KVR ಸರ್ ಅವರು. ನಿಮ್ ಮಗ ಏನೋ ತುಂಬಾ ಚೆನ್ನಾಗಿ ಮಾಡ್ತಾನಂತೆ ನಾಟಕಗಳಲ್ಲೆಲ್ಲ, ನೋಡ್ಬೇಕಲ್ಲ ಲೋಹಿತಾಶ್ವ ಅವ್ರೆ ಅಂತ. ಅವ್ರು ಒಂಥರ ಬಹಳ ಫ್ರೆಂಡ್ಲಿ. ಇವರ ಮತ್ತೆ ಅವರ ರಿಲೇಷನ್ ಯಾವ ತರ ಇತ್ತು ಅಂತಂದ್ರೆ, ನಮ್ಮ ತಂದೆ ಸ್ವಲ್ಪ ಓದಿರೋರು, ತಿಳುವಳಿಕೆ ಇರೋರು. ಅವರು KVR ಸರ್ ಕೂಡ ಬಹಳ ಎಲ್ಲ ಡಿಪಾರ್ಟ್ಮೆಂಟ್ ಅನ್ನ, ಒಂದು ಸಿನಿಮಾಗೆ ಸಂಬಂಧಪಟ್ಟ ಎಲ್ಲಾ ಡಿಪಾರ್ಟ್ಮೆಂಟಿನ ಪರಿಣಿತಿ ಅವ್ರಿಗಿತ್ತು. ಸೊ ಒಂದು ವೇವ್ ಲೆಂತ್ ಇತ್ತು ಅವ್ರಿಗೆ ಮತ್ತೆ ನಮ್ಮ ತಂದೆಗೆ. ನೋಡ್ಬೇಕಲ್ಲ ಅಂತಂದಾಗ ನಮ್ಮ ತಂದೆ ನೋಡು KVR ಕೇಳ್ತಿದ್ದಾರೆ, KV ರಾಜು ಒಂದು ಶೋ ರೀಲ್ ಏನಾದ್ರು ಮಾಡ್ಕೊಂಡು ರೆಡಿ ಮಾಡ್ಕೊ, ಹೋಗಿ ಪರಿಚಯ ಮಾಡಿಸ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ, ಅಷ್ಟೊತ್ತಿಗಾಗ್ಲೇ ಅವರಿಗೆ ಮಾಹಿತಿ ಇತ್ತು ನನ್ನ ಬಗ್ಗೆ. ಸಾಕಷ್ಟು ನಾಟಕಗಳಲ್ಲಿ ನಾನು ಮಾಡ್ತಾ ಇದ್ದೆ ಆ ಕಾಲಕ್ಕೆ, ಪ್ರಶಸ್ತಿಗಳನ್ನು ತಗೊಂಡಿದ್ದೆ. ಸೊ ಇದು ಒಂದು ಕಡೆ KVR ಸರ್ ಗಮನಕ್ಕೆ ಬಂದಿದ್ದು ಹೌದು, ನಮ್ಮ ತಂದೆ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದು ಹೌದು, ಎರಡೂ ಸತ್ತಿವೆ. ಅದೊಂದೇ ಪರಿಚಯ ನನಗೆ ಆಗಿದ್ದು. ಅಲ್ಲಿಂದ ಮುಂದಕ್ಕೆ ಒಂದಾದ್ಮೇಲೆ ಬರೋಕ್ ಶುರು ಆಯ್ತು, ಮಾಡ್ತಾ ಹೋದೆ. ತಂದೆಯ ಪ್ರಭಾವ ಅದು ನಾನು ಮೊದಲಿಂದನೂ ಬ್ರೇಕ್ ಮಾಡೋಕೆ ಶುರು ಮಾಡಿದೆ. ಯಾಕೆಂತಂದ್ರೆ ಅವರ ಛಾಯೆ ನನ್ನಲ್ಲಿ, ಅವರ ಪರ್ಸನಾಲಿಟಿ, ಅವರ
ಶರೀರ ಮತ್ತು ಶಾರೀರ ಎಲ್ಲವೂ ಕನ್ನಡ ಚಿತ್ರರಂಗಕ್ಕೆ ಗೊತ್ತಿದೆ. ಗೊತ್ತಿದೆ, ಹೌದು. ಅವ್ರ ಮಗನೇ ನಾನು. ಹ್ಮ್ ಹ್ಮ್ ಎಷ್ಟೋ ಸಮಯ ನಾನು ಲುಕ್ಸ್ ಅಲ್ಲಿ ಈಗಿನ ಇದ್ರಲ್ಲಿ ನೋಡಿದಾಗ ಹಂಗೆ ಕಾಣ್ತೀಯ, ಅಪ್ಪನ ತರನೇ ಕಾಣ್ತೀಯ. ಸೊ ಹೇಗೂ ಕಂಡೇ ಕಾಣ್ತೀನಿ ಅನ್ನೋದು ನನಗೆ ಗೊತ್ತಿತ್ತು ಮೊದಲು. ಆ ಎತ್ತರ, ಆ ದನಿ, ಆ ಇದು ನಿಲುವು ಅದೆಲ್ಲ ಅವರಿಂದನೇ ನಮ್ಗೆ ಸಿಕ್ಕಿದ್ದು. ಬಟ್ ನಾನು ಕೆಲವು ಪಾತ್ರಗಳನ್ನ ಮೊದಲಿಂದನೂ ಸ್ವಲ್ಪ ಭಿನ್ನ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು. ಆಮೇಲೆ ಅವರು ಒಬ್ಬ ಪ್ರೊಫೆಸರ್ ತರನೇ ಕಾಣ್ತಾ ಇದ್ರು ಅವ್ರಿಗೆ. ಸೊ ಆ ತರದ ಪಾತ್ರಗಳನ್ನೇ ಅವ್ರಿಗೆ ಕೊಡ್ತಾ ಬಂದ್ರು. ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಥವಾ ಒಬ್ಬ ಜಡ್ಜ್, ಕಾಲೇಜ್ ಪ್ರಿನ್ಸಿಪಾಲ್ ಅಥವಾ ಚೀಫ್ ಮಿನಿಸ್ಟರ್, ಬಹಳ ಘನತೆ ಗಾಂಭೀರ್ಯ ಇರುವಂತ ಪಾತ್ರಗಳೇ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಖಳನಾಯಕನ ಪಾತ್ರ ಮಾಡಿದರೆ ಬಿಟ್ರೆ ಮೋಸ್ಟ್ ಆಫ್ ಇಟ್ ಬಹಳ ಘನತೆ ಗಾಂಭೀರ್ಯ. ನಾನು ಎಲ್ಲಾ ತರದ ಪಾತ್ರಗಳಿಗೂ ನಾನು ಬಿಚ್ಕೊಂಡೆ. ಅದು ಖಳನಾಯಕನ ಪಾತ್ರಗಳು ಆಗ್ಬೋದು, ಅಗೇನ್ ಅದರಲ್ಲಿ ವೇರಿಯೇಷನ್ಸ್ ತರಲೇಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಅಂಕಲ್, ಈಗ ಸಂಜು ವೆಟ್ಸ್ ಗೀತಾ ಪಾತ್ರ ಆಗ್ಬೋದು, ಭೀಮಾ ತೀರದಲ್ಲಿನ ಪಾತ್ರ ಆಗ್ಬೋದು, ಎಲ್ಲ ವೆರೈಟೀಸ್. ನಾನು ಖಳನಾಯಕನ ಪಾತ್ರಕ್ಕೆ ರೆಸ್ಟ್ರಿಕ್ಟ್ ಆಗ್ಬೇಕು ಅಂತ ನಾನು ಯೋಚನೆ ಮಾಡ್ಲಿಲ್ಲ. ಆಮೇಲೆ ಏನಿತ್ತು, ಆ ದನಿಯಲ್ಲೂ ಕೂಡ ಒಂದಷ್ಟು ಪಾತ್ರಗಳಿಗೆ ತಕ್ಕಂತೆ ಅದನ್ನ ಬಳಸೋದಕ್ಕೆ ಶುರು ಮಾಡಿದೆ. ನನಗೇನಿದೆ ದೈವದತ್ತವಾಗಿ ತಂದೆ ತಾಯಿಯಿಂದ ಬಂದಿರೋ ಫೀಚರ್ಸ್ ಏನಿದೆ ಅದನ್ನ ಪಾತ್ರಗಳಿಗೆ ತಕ್ಕಂತೆ ಬಳಸ್ತಾ ಹೋದೆ. ಮೊದ್ಲಿಂದನೂ ಅದಿತ್ತು ನನಗೆ. ಎಲ್ಲೂ ನಮ್ಮ ತಂದೆ ತರನೇ ಆಕ್ಟ್ ಮಾಡ್ತೀನಿ ಅಂತ ಆಗ್ಬಾರ್ದು. ಆ ರೀತಿಲಿ ನಾನು ತಲುಪಿದ್ರೆ ನನ್ನ ಕೆರಿಯರ್ ಯಾವತ್ತೂ ಮೊಟಕಾಗ್ಬಿಡ್ತಿದ್ದು. ತಂದೆ ದೊಡ್ಡ ಪ್ರಭಾವನೆ, ಬಟ್ ಅವರು ಮಾಡ್ದಂಗೆ ನಾನು ಅಭಿನಯಿಸ್ಬಿಟ್ರೆ ನಾವು ಇಷ್ಟು ದಾರಿನ ಕ್ರಮಿಸೋದಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅದೊಂದು. ಆಮೇಲೆ ಇನ್ನೊಂದು ನಿಮ್ಗೆ ಹೇಳಬೇಕು ಅಂತಂದ್ರೆ, ಎಸ್ಪೆಷಲಿ ಸಿನಿಮಾ ರಂಗದಲ್ಲಿ ನಾವು ಯಾರೋ ಪರಿಚಯ ಮಾಡಿದ್ರು, ಇಂಡಸ್ಟ್ರಿನಲ್ಲೇ ತಂದೆನೋ ತಾಯಿನೋ ಇನ್ನೊಬ್ರು ಯಾರೋ ಇದ್ರು, ಅವ್ರ ಪರಿಚಯ ಒಂದ್ ವೇಳೆ ಮಾಡಿದ್ರು ಕೂಡ ಆತನಲ್ಲಿ ಶಕ್ತಿ ಇಲ್ಲದೆ ಹೋದ್ರೆ, ಆತನಲ್ಲಿ ಒಂದು ವಿಭಿನ್ನತೆ ವಿಶಿಷ್ಟವಾದ ಶೈಲಿ ಇಲ್ಲದೆ ಹೋದ್ರೆ ಅದನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಜನ ಮೆಚ್ಚಬೇಕು. ಜನ ಮೆಚ್ಚಿ ಅವ್ರು ಮೆಚ್ಚಿದಾಗಲೇ ನಮ್ಗೆ ಅವಕಾಶಗಳು ಬರೋದು. ಸೊ ಹಾಗಾಗಿ ಯಾರೋ ನಮ್ಮಪ್ಪ, ಯಾರೋ ನಮ್ಮಮ್ಮ ಆಳದವರು ಅಂತ ಇದುವರೆಗೂ ಯಾವ ಉದಾಹರಣೆನೂ ಇಲ್ಲ ಹಾಗೆ ಬೆಳೆದಿರೋದು. ಸೊ ನಮ್ಮಲ್ಲೇನೋ ಒಂದು ವಿಶಿಷ್ಟವಾದ ಶೈಲಿಯೋ ಗುಣವೋ ಇನ್ನೊಂದು ನಾವು ಪಾತ್ರದ ಮುಖಾಂತರ ತಲುಪಿದಾಗ ನಮ್ಗೆ ಅವಕಾಶಗಳು ಬರುತ್ತೆ ಹೊರತು ಇಂಥವ್ರ ಮಗ ಇಂಥವ್ರ ಮಗಳು ಅಂತ ಬರಲ್ಲ. ಪ್ರೇಕ್ಷಕನಾದವನು ಕಲಾವಿದನ ಕಲೆಯನ್ನು ನೋಡ್ತಾನೆ ಹೊರತು ಯಾರ ಮಗ ಯಾರು ಖಂಡಿತವಾಗೂ ನನಗೆ ಈ ನೆಪೋಟಿಸಮ್ದೆಲ್ಲ ನಡೀತಾ ಇರುತ್ತಲ್ಲ, ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಎಲ್ಲೋ ಒಂದೋ ಎರಡೋ ಸಿನಿಮಾ ಹೌದು ಇವರ ಮಗ ಅಂತನೋ ದೊಡ್ಡ ದೊಡ್ಡ ಸ್ಟಾರ್ಗಳ ವಿಚಾರವಾಗಿ ಅವರ ಮಕ್ಕಳು ಎಲ್ಲ ಬರ್ತಾ ಇರ್ತಾರೆ. ಹಿಂದಿ ಚಿತ್ರರಂಗದಲ್ಲಿ ಜಾಸ್ತಿ ಮಾತುಕತೆ ಆಗುತ್ತಿದ್ದು. ಬಟ್ ಸಸ್ಟೆನೆನ್ಸ್ ಬಹಳ ಕಷ್ಟ ಇದೆ. ಇಂಥವ್ರ ಮಕ್ಕಳು ಅವ್ರ ಮಕ್ಕಳು ಅಂತ ಅನ್ನೋ ಕಾರಣಕ್ಕೆ ಇಲ್ವ ಜಾಸ್ತಿ ದಿವಸ ಉಳಿಯೋದಿಲ್ಲ. ಅದು ತೆಲುಗು ಮತ್ತು ಹಿಂದಿಲಿ ಒಂದಿಷ್ಟು ಅಂದ್ರೆ ಜನರೇಷನಲ್ ಆಗಿ ಬಳಕೆ. ಒಂದ್ ವೇಳೆ ಆಗಿದ್ರು ಕೂಡ ಅವರು ಹಿಟ್ಸ್ ಕೊಡ್ಬೇಕು, ಜನಕ್ಕೆ ಹತ್ರ ಆಗ್ಬೇಕು. ಅಲ್ಲ, NTR ಫ್ಯಾಮಿಲಿ ನಾವು ನೋಡಿದ್ರೆ ಈಗ ಜೂನಿಯರ್ NTR ಬರೋ ತನಕ ಫ್ಯಾಮಿಲಿ ತುಂಬಾ ಕಷ್ಟಪಟ್ಟು. ಹೌದು ಹೌದು. ಅಂಡ್ ಜೂನಿಯರ್ NTR ಅವರು ಕೂಡ ಒಳ್ಳೆ ಕಲಾವಿದರು. ಹಾಗಾಗಿ ಈಗ ಅವ್ರನ್ನೆಲ್ಲ ನಿಂತರು. ಬಾಲಕೃಷ್ಣ ಅವರು ಅದ್ಭುತವಾದ ಕಲಾವಿದರು. ಸೊ ಅವರಲ್ಲಿ ತಂದೆಯಷ್ಟು ಎತ್ತರದಲ್ಲಿ ಇಲ್ಲದೆ ಹೋದ್ರು. ಅವರೆಲ್ಲ ಒಂದು ಕಾಲಕ್ಕೆ ಕನ್ನಡದಲ್ಲಿ ಅಣ್ಣವರು, ಆಮೇಲೆ ಆ ಕಡೆ MG ರಾಮಚಂದ್ರನ್ ಅವರು, ಈ ಕಡೆ NT ರಾಮರಾವ್ ಎಲ್ಲ ದೊಡ್ಡ ಹೆಸರುಗಳು. ಅವರೆಲ್ಲ ಮೇರು ಪರ್ವತ ಅವರ ಹತ್ರ ಕಲ್ದಿದ್ರು. ಇವರೆಲ್ಲಾನು ಅವ್ರವ್ರದೇ ಶೈಲಿಯಿಂದ ಗೆದ್ದವರು, ಜನಮೆಚ್ಚುಗೆಯನ್ನ ಪಡ್ಕೊಂಡವರು. ಪಡ್ಕೊಳ್ದೆ ಹೋಗಿದ್ರೆ ದೊಡ್ಡ ಇನ್ನಿಂಗ್ಸ್ಗಳು ಯಾರು ಆಡೋದಕ್ಕೆ ಆಗ್ತಿರ್ಲಿಲ್ಲ. ಈ ಸಿನಿಮಾ ಅಂತ ಬಂದಾಗ ನಿಮ್ಮ ಆಯ್ಕೆಗಳ ಪ್ರಕ್ರಿಯೆ ಹೇಗಿರುತ್ತೆ? ಅಂದ್ರೆ ನೀವು ಕತೆ ಒಪ್ತೀರಾ ಅಥವಾ ಬರೀ ಪಾತ್ರಕ್ಕೆ ಸೀಮಿತರಾಗ್ತೀರಾ? ಯಾಕಂತ ಹೇಳಿದ್ರೆ ನಾನು ಈ ಇತ್ತೀಚೆಗೆ ಕೊನೆ ಅಜ್ಞಾತವಾಸಿ ಸಿನಿಮಾ ನಾನು ಇತ್ತೀಚೆಗೆ ನೋಡಿದ್ದು, ಥಿಯೇಟರ್ ನೋಡಿದಾಗ ಅನ್ಸಿದ್ದು ಸಣ್ಣ ಪಾತ್ರ, ಆದ್ರೆ ಆ ಪಾತ್ರಕ್ಕೆ ಇರುವ ವ್ಯಾಲ್ಯೂ ಇದೆಯಲ್ಲ, ಆ ಸಿನಿಮಾಕ್ಕೆ ಎಲ್ಲೊಂದ್ ಕಡೆ ಆ ಚೌಕಟ್ಟು ತಂದು ಕೊಡೋದು ಆ ಪಾತ್ರವೇ. ಆ ಪಾತ್ರಕ್ಕೆ ನಿಮ್ಮಂತ ಒಬ್ಬ ವ್ಯಕ್ತಿಯೇ ಬೇಕು ಅನ್ನೋ ರೀತಿಯ ಆತರ ಕಂಡಾಗ ನನಗೆ ಪಾತ್ರದ ಆಯ್ಕೆ ಹೇಗಿರ್ತದೆ ನಿಮ್ದು ಅಂತ ಹೇಳಿ. ಈ ಆಯ್ಕೆಗೆ ಸಂಬಂಧಪಟ್ಟಂಗೆ ಹೇಳ್ಬೇಕು ಅಂತಂದ್ರೆ, ನಮ್ಗೆಲ್ಲ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ವಿಚಾರ ಆಗ್ಬಿಡ್ತು. ಅವಕಾಶಗಳು ಸಿಕ್ಬಿಟ್ರೆ ಸಾಕಪ್ಪ ಅಂತಿತ್ತು. ಅವಾಗ ನಮಗೆ ಚಾಯ್ಸ್ ಇರ್ಲಿಲ್ಲ, ಸಿಕ್ಕಿದ್ದೆಲ್ಲ ಮಾಡ್ತಾ ಹೋದ್ವಿ. ಯಾಕೆಂತಂದ್ರೆ ನಾವು ಒಂದು ಸ್ಥಾನಕ್ಕೆ ಬರೋವರೆಗೂ ನಾವು ಚೂಸ್ ಮಾಡ್ಲಿಕ್ಕೆ ಆಗಲ್ಲ.
ಇವತ್ತಿಗೂ ಕೂಡ ಎಷ್ಟೋ ಸಮಯ ಇದೇ ನಮ್ಮ ಹೊಟ್ಟೆಪಾಡು ಕೂಡ ಆಗಿರೋದ್ರಿಂದ ಪ್ರತಿ ಸಮಯ ನಾವು ನನಗಿಷ್ಟ ಆಗ್ಬೇಕು, ನನಗೇನೋ 100 ಪ್ರಾಜೆಕ್ಟ್ ಇದೆ, ಅದ್ರಲ್ಲಿ ನನಗೆ ಯಾಕೋ ಸಮಾಧಾನ ಇಲ್ಲ, ಒಂದು 3 ಚೆನ್ನಾಗಿದೆ ಅಂತ ಮಾಡಕ್ಕಾಗಲ್ಲ. ಒಂದು ಆ ತರ ಬಂದಿದ್ದು ಇನಿಷಿಯಲ್ ಡೇಸ್ಗಳಲ್ಲಿ ನಮಗೆ ಬಂದಿದ್ದೆಲ್ಲ ಮಾಡಬೇಕಾಗಿತ್ತು, ಬಂದಿದ್ದೆಲ್ಲ ನಮಗೆ ಅಭಿನಯಿಸ್ಬೇಕು ಅನ್ನೋ ಒಂದು ಏನಂತಾರೆ ಒಂದು ಕಾತರ, ಒಂದು ಪಾತ್ರ ಬಂದ್ಬಿಟ್ರೆ ನಮ್ಗೇನೋ ಒಂದು ನೆಲದ ಮೇಲೆ ಇರ್ತಿರ್ಲಿಲ್ಲ. ನಾವು ಒಂದು ಅವಕಾಶ ಸಿಕ್ಬಿಡ್ತು ಅಂತ ಅದೇ ಗುಂಗಿನಲ್ಲಿ ಇರ್ತಿದ್ದೆ. ಸೊ ಕಾಲಕ್ರಮೇಣ ಈಗ ಬಂದಾಗ ಈಗ ಬೇಕಾದ್ರೆ ನಾನು ಇದು ನಾನು ಮಾಡಬಲ್ಲೆ, ಇದು ಬೇಡ, ಇದು ಯಾಕೋ ಒಂದೇ ತರನಾದ ಪಾತ್ರಗಳು ಅಂತ ಹೇಳಿ ಈಗ ನಾನು ಇಷ್ಟು ವರ್ಷಗಳು ಕ್ರಮಿಸಿರೋದ್ರಿಂದ ಏನೋ ಒಂದು ಸ್ಥಾನಕ್ಕೆ ನಾವು ಬಂದಿರೋದ್ರಿಂದ ಇದು ಸಾಕು, ಇದು ಯಾಕೋ ಹಿಂದೆ ಮಾಡ್ದಂಗೆ ಅನ್ಸುತ್ತೆ, ಇದೇ ನಾವು ಬೇಡ ಅನ್ಸುತ್ತೆ. ಕೆಲವೊಮ್ಮೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಕೊಂಡಾಗ ಇಲ್ಲ ಮಾಡೋಣ ಏನಾಗುತ್ತೆ ಅಂತನೂ ಅನ್ಸಿದ್ದು ಇದೆ, ಇಲ್ಲ ಅಂತಲ್ಲ, ಅದು ಪ್ರಾಮಾಣಿಕವಾಗಿ ಹೇಳ್ಕೋಬೇಕಾದ್ರೆ ಹೊಟ್ಟೆಪಾಡು ನಡಿಲೇಬೇಕಲ್ಲ. ಈಗಿನ ಸ್ಥಿತಿ ಒಳಗಡೆ ನಾನು ಕೆಲವಾರು ಒಳ್ಳೊಳ್ಳೆ ಪಾತ್ರಗಳು ಬೇಕು ಒಂದೇ ಆಯ್ತು ಅಂತ ಬಂದು ಯೋಚನೆ ಮಾಡಿದಾಗ ನನಗೆ ಹೇಮಂತ್ ರಾವ್ ಅವರು, ಆಮೇಲೆ ಈ ನಡುವೆ ನಮ್ಮ ಅಜ್ಞಾತವಾಸಿ ನಿರ್ದೇಶಕರು ಚಿಕ್ಕಣ್ಣ, ಆಮೇಲೆ ನಮ್ಮ ಗೌಳಿ ಅಂತ ಒಂದು ಸಿನಿಮಾ ಮಾಡೋದು ಸೂರ, ಇವ್ರುಗಳೆಲ್ಲ ಬೇರೆ ತರದ ಒಂದು ಜನರೇಷನ್ ಅವರು ಅಂಡ್ ಈಗಿನ ಕಾಲದ ಇದು ನಾಡಿ ಮಿಡಿತ ಗೊತ್ತ ಅವ್ರಿಗೆ ಯಾವ ತರದ ಸಬ್ಜೆಕ್ಟ್ ತರ್ಬೋದು, ಈ ತರದ ರೋಲ್ಗೆ ಶರತ್ ಸರ್ ಮಾಡ್ತಾರೆ ಅನ್ನೋದು ನಮಗಿಂತ ಹೆಚ್ಚಾಗಿ ಅವ್ರಿಗೆ ವಿಶ್ವಾಸ ಇರೋದ್ರಿಂದ ಇದೆಲ್ಲ ಒಂದು ರೀತಿಯ ನಮಗೂ ಚಾಲೆಂಜ್ ಅವು. ಸೊ ಅಜ್ಞಾತವಾಸಿ ಆಗಬೇಕಾದ್ರೆ ಅದು ಈ ಮಟ್ಟಕ್ಕೆ ಅದು ಇದೆ ಅಂತ ನಮಗೂ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ಭಾಗದ ಚಿತ್ರೀಕರಣ ನಡೆದಾಗ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿರ್ತಾರೆ, ಒಂಚೂರು ಹಿಂದೆ ಮುಂದೆ ಹೇಳಿರ್ತಾರೆ. ಸಂಪೂರ್ಣವಾಗಿ ಇಡೀ ಸಿನಿಮಾ ಅದು ಅಷ್ಟು ಕ್ರಿಯೇಟಿವ್ ಆಗಿ ಮಾಡೋ ಅಂತ ಡೈರೆಕ್ಟರ್ಗಳು ಸಂಪೂರ್ಣವಾಗಿ ನಮಗೆ ಹೇಳಿರಲ್ಲ. ಒಂದಷ್ಟು ಏನಂತಾರೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ವಿಚಾರಗಳು ಗೊತ್ತಿರತ್ತೆ. ಸೊ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಒಂದು ಗೋ ಬೈ ಸ್ಕ್ರಿಪ್ಟ್ ಏನಿದೆ ಅದು ಒಂದು ಬ್ರೀಫಿಂಗು ಡೈರೆಕ್ಟರ್ ಕೊಡ್ತಾರೆ, ಆಮೇಲೆ ಸಂಭಾಷಣೆ ಇರ್ತದೆ, ಆ ಸೀನ್ಗಳು ಹಿಂದೆ ಮುಂದೆ ಏನು ಇದ್ದಿರಬಹುದು ಅಂತ ಒಂದು ಅಂದಾಜು ನಮಗೆ ಸೀನ್ ಪೇಪರ್ ನೋಡಿದಾಗಲೇ ಗೊತ್ತಾಗತ್ತೆ. ಜೊತೆಗೆ ನಮ್ಗೆ ಇಷ್ಟ ಆಗೋ ಡೈರೆಕ್ಟರ್ಗಳು ಸಿಕ್ಬಿಟ್ರಂತೂ ಅರ್ಪಿಸ್ಕೊಂಡ್ಬಿಡ್ತೀವಿ. ಅಂದ್ರೆ ಬ್ಲೈಂಡ್ ಆಗಿ ಅಂತಲ್ಲ, ನಮ್ಗೆ ಇಷ್ಟ ಆಗಿರ್ತಾರ ಅವ್ರ ಕೆಲಸ ನಾವು ನೋಡಿರ್ತೀವಿ, ಅವರ ಕೆಲವಾರು ಹಿಂದಿನ ಚಿತ್ರಗಳು ನೋಡಿರ್ತೀವಲ್ಲ, ಅವ್ರ ಬಗ್ಗೆ ನಮ್ಮ ಬಗ್ಗೆ ಅವ್ರಿಗಿರೋಂತ ಆತ್ಮವಿಶ್ವಾಸಕ್ಕೂ ನಾವು ಅವ್ರ ಕಡೆಗೂ ಅದೇ ರೀತಿಯಲ್ಲಿ ಒಂದು ಸ್ಪಂದನೆ ಇರ್ತದೆ. ಅಷ್ಟು ಮಾತ್ರ ತಗೊಂಡು ಮಾಡ್ಬಿಟ್ಟಿರ್ತೀವಿ. ಹಾಗಾಗಿ ನಾವು ಪ್ರೇಕ್ಷಕರಾಗಿ ಕೊನೆಗೆ ಆಡಿಟೋರಿಯಂ ಅಲ್ಲಿ ಎಲ್ಲರ ಜೊತೆಲಿ ಕೂತ್ಕೊಂಡು ನಾವು ಆಡಿಯನ್ಸ್ ಆಗಿ ನೋಡ್ತೀವಲ್ಲ, ಅವಾಗಲೇ ನಮ್ಗೆ ಇಡೀ ಚಿತ್ರ ನಮಗೂ ಗೊತ್ತಾಗೋದು. ಸೊ ಆ ರೀತಿಯಲ್ಲಿ ಬಹಳ ವಿಶೇಷವಾದಂತ ಹೊಸತನದಿಂದ ಕೂಡಿರುವಂತ ಸಬ್ಜೆಕ್ಟ್ಗಳು ಡೈರೆಕ್ಟರ್ಗಳು ನಮ್ಮಲ್ಲಿ ಬರ್ತಿದ್ದಾರೆ. ಸೊ ಅವ್ರು ನಮ್ಮನ್ನ ಈ ರೀತಿಲಿ ದುಡಿಸ್ಕೋತಾ ಇದ್ದಾರೆ. ಇತ್ತೀಚೆಗೆ ಕನ್ನಡ ಸಿನಿಮಾದಲ್ಲಿ ಆತರ ಅಂದ್ರೆ ಭಿನ್ನವಾದ, ಆದ್ರೆ ಆ ಪ್ರಯತ್ನಗಳೆಲ್ಲೋ ಗೆಲ್ತಿಲ್ಲ ಅನ್ನುವಂತ ಒಂದು ಮನಸ್ಥಿತಿ. ಅಂದ್ರೆ ನಾವು ಮಲಯಾಳಂ ಅಲ್ಲಿ ಅಂತ ಪ್ರಯತ್ನಗಳನ್ನ ಹೊಗಳ್ತೇವೆ, ಅವುಗಳನ್ನ ಇಲ್ಲಿ ನೋಡ್ತೇವೆ. ಆದ್ರೆ ನಮ್ಮಲ್ಲಿ ಆತರ ಪ್ರಯತ್ನಗಳಾದಾಗ ಎಲ್ಲೋ ಒಂದ್ ಕಡೆ ಒಂದು ಸ್ಟೆಪ್ ಹಿಂದೆ ಇಡ್ತೇವೆ, ಈ ಸಿನಿಮಾ ಯಾಕೆ ನೋಡ್ಬೇಕು ಅನ್ನೋ ರೀತಿ ಆಗ್ತಿದ್ಯಾ? ಇದು ನಮ್ಮ ನಾಡಿಗೆ ಮೊದಲಿಂದಲೂ ಒಂದು ದೊಡ್ಡ ಸವಾಲೇ ಇದು. ನಾವು ಸ್ವಲ್ಪ ನಾನು ಅದನ್ನ ಹೇಳಿದಾಗ ಬೇರೆ ರೀತಿಲಿ ಅಂದ್ಕೋಬಾರ್ದು. ನಮ್ಗೆ ಇನ್ಯಾರೋ ಮಾಡಿದ್ದನ್ನೇ ನಾವು ಕೊಂಡಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ನೆಲ ಬಿಟ್ಬಿಟ್ಟು ನಮ್ಮ ಭಾಷೆ ಬಿಟ್ಬಿಟ್ಟು ಬೇರೆ ಭಾಷೆಗಳ ಪ್ರಭಾವಕ್ಕೆ ಬೀಳ್ತೀವಿ. ಮೊದಲೆಲ್ಲ ಒಂದು ಕಾಲ ಇತ್ತು, ಎಲ್ಲರೂ ಅಮೆರಿಕಾಗೆ ಹೋಗ್ಬೇಕು ಅಂತನೋರು, ಕನ್ನಡ ಮಾತಾಡ್ಬಿಟ್ರೆ ನಾವೇನೋ ಕಡಿಮೆನೇನೋ ಅನ್ನೋ ಒಂದು ಕಾಲನೂ ಇತ್ತು. ಬಟ್ ಈಗ ನಾವು ಅಲ್ಲಲ್ಲಿ ಕಾಣ್ತೀವಿ ಕನ್ನಡ ಮಾತಾಡುವಂತ ಹೇಳೋದನ್ನ ಅಲ್ಲಿ ಇಲ್ಲಿ. ಇಲ್ಲ ಸರ್, ಒಂದು ಫೇಸ್ಗಳಿವು. ಪ್ರತಿ 5 ವರ್ಷಕ್ಕೆ 10 ವರ್ಷಕ್ಕೆ ಒಂದಲ್ಲ ಒಂದು ಬದಲಾವಣೆಗಳು ಆಗ್ತಾ ಇರತ್ತೆ. ಇದೊಂದು ಟ್ರಾನ್ಸ್ಫಾರ್ಮೇಶನ್ ಪೀರಿಯಡ್ ಅಂತ ಅಂದ್ಕೊಳ್ಳೋಣ. ಯಾಕಂತಂದ್ರೆ ಇಲ್ಲಿ OTT ಪ್ರಭಾವ ಇದೆ. ಯಾಕಂದ್ರೆ ಕೋವಿಡ್ ನಂತರ ಈ ಬದಲಾವಣೆಗಳಾಗಿರೋದು. ಕೋವಿಡ್ ಟೈಮಲ್ಲಿ ಎಲ್ಲವೂ ಈ OTT ಪ್ಲಾಟ್ಫಾರ್ಮ್ಗಳು ಕ್ರಿಯೇಟ್ ಆಗಿ ಜನ ಎಲ್ಲ ಜಾಸ್ತಿ ಮೊಬೈಲ್ಗೆ ಮತ್ತೆ ಈ ಮನೇಲೇ ಸಿಗೋ ಟಿವಿಲಿ ಬರುವಂತ ಸಿನಿಮಾಗಳು ಆ್ಯಪ್ ಮುಖಾಂತರ ಇರೋದಕ್ಕೆ ಅದಕ್ಕೆ ಒಂದು ಆಗಿದೆ. ಆ ಟೈಮಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳು ಯಾವ ಭಾಷೆಯಲ್ಲಿ ಬಂದು ನೋಡಿದ್ದಾರೆ.
ಹಾ 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 ಹಾ. ಮಲಯಾಳಂ ಅಲ್ಲಿ ಜಾಸ್ತಿ ಬಂತ ಆ ಟೈಮಲ್ಲಿ. ಹೌದು ಹೌದು ಸೊ ಯಾವ್ದೋ ಬೇಕಲ್ಲ, ಹೌದು ಹೌದು. ಮನೇಲೇ ಕೂತಿರ್ಬೇಕಲ್ಲ, ಏನೋ ಅದೇನೋ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನಂಗೆ ಸರ್ಚ್ ಮಾಡಿದ್ದಾರೆ, ಸಿಕ್ಕಿದೆ, ನೋಡಿದ್ದಾರೆ. ಆಮೇಲೆ ಅವ್ರಿಗೆ ಯಾವ್ದೋ ಇಷ್ಟ ಆಯ್ತು ಅಂದ್ರೆ ನಾವು ಅವ್ರನ್ನ ಆಕ್ಷೇಪಣೆ ಮಾಡಕ್ಕಾಗಲ್ಲ. ಇಷ್ಟ ಆಗಿದ ಭಾಷೆಯಲ್ಲಿ ಇಷ್ಟ ಆಗೋ ಚಿತ್ರಗಳು ನೋಡಿದ್ದಾರೆ. ಕನ್ನಡದಲ್ಲೂ ಬಂತು ಅಂದ್ರೆ ಆ ಮಟ್ಟಕ್ಕೆ ಬರದೆ ಅವರು ಅಲ್ಲೊಂದು ಇಲ್ಲೊಂದು ಬರ್ತಾ ಇದ್ದಾವೆ. ನಮ್ಮ ಕನ್ನಡ ಮನಸ್ಸುಗಳು ಮನಸ್ಸು ಮಾಡ್ಬೇಕು, ನಮ್ಮ ಮನಸ್ಸುಗಳನ್ನು ಗೆಲ್ಸ್ಬೇಕು, ನಮ್ಮ ಹುಡುಗರನ್ನು ಗೆಲ್ಸ್ಬೇಕು. ಬಹಳ ಬ್ರಿಲಿಯಂಟ್ ಆದಂತ ಈಗಿನ ನಿರ್ದೇಶಕರು ಇದ್ದಾರೆ ನಮ್ಮಲ್ಲಿ. ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು. ನಾನು ಕೂಡ ರೀಸೆಂಟ್ ಆಗಿ ಒಂದಷ್ಟು ಸಿನಿಮಾಗಳು ನೋಡಿದೆ. ಅದರಲ್ಲಿ ಬ್ಲಿಂಕ್ ಅಂತ ಒಂದು ಸಿನಿಮಾ ಆಗ್ಬೋದು, ಆಮೇಲೆ ಶಿವಮ್ಮ ಆಗ್ಬೋದು, ಶಿವಮ್ಮ ಅಂತ, ಆಮೇಲೆ ಇಬ್ಬನಿ ತಬ್ಬಿದ ಇಳಿಯಲಿ ಅಂತ ಒಂದು ಸಿನಿಮಾ. ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಿದೆ. ಅವ್ರನ್ನೆಲ್ಲ ನಾವು ಎಂಕರೇಜ್ ಮಾಡಬೇಕು. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಬನ್ನಿ ಮನೇಲೆ ಕೂತ್ಕೊಂಡು ನೋಡೋದಕ್ಕಿಂತ ಎಲ್ಲ ಈ ನಾವು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಕೇಳಿದ್ದೀನಿ. ಎಂಥದ್ದೇ ಸಿನಿಮಾ ಆದ್ರೂ ಅವ್ರಿಗೊಂದು ಹಬ್ಬದ ವಾತಾವರಣ, ಒಂದು ಮನೆಗ್ ಬಂದು ಯಾವ್ದೋ ಹಬ್ಬದ ಸಮಯದಲ್ಲಿ ಮನೆಗ್ ಜನ ಬಂದ್ರು ಅಂತಂದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಥಿಯೇಟರ್ಗೆ ಹೋಗಿ ಸಿನಿಮಾ ತೋರ್ಸೋದೊಂದು ಉತ್ಸವ ಅವ್ರಿಗೆ. ಸೊ ಆಗ್ಬೇಕು. ಎಷ್ಟು ದಿವಸ ನಾವು ಒಳಗೆ ಕೂತ್ಕೊಳ್ಲಿಕ್ಕಾಗತ್ತೆ? ಆಚೆ ಬರೋಣ, ಸಿನಿಮಾ ಹಾಲ್ಗಳಿಗೆ ಎಂಟರ್ ಆಗೋಣ, ಫ್ಯಾಮಿಲಿಗಳನ್ನ ನಾವಲ್ಲದೆ ಇನ್ನೊಂದಷ್ಟು ಜನ ಕರ್ಕೊಂಡು ಹೋಗೋಣ ಅನ್ನೋದು ಬರಬೇಕು. ಬಂದಾಗ ಎಲ್ಲೋ ಈಗ ಒಂದ್ ಸ್ವಲ್ಪ ಕೊರತೆ ಆಗಿದೆ, ನೀಗುತ್ತೆ ಅಂತ ಅಂದ್ಕೊಂತೀನಿ ನಾನು. ಯಾಕಂದ್ರೆ ಸಾಕಷ್ಟು ಜನ ಕೆಲಸನೂ ಮಾಡ್ತಿದಾರೆ ಇಲ್ಲಿ. ಹೊಸ ಹೊಸ ಹುಡುಗರು ಆಸೆ ಪಟ್ಟು ಸಿನಿಮಾ ರಂಗಕ್ಕೆ ಬರ್ತಿದ್ದಾರೆ, ಕಥೆಗಳು ಮಾಡ್ಕೋತಿದ್ದಾರೆ. ಬ್ರಿಲಿಯಂಟ್ ಆದಂತ ಐಡಿಯಾಸ್ ನಮ್ಮಲ್ಲಿ. ಒಂದು ಕಾಲಕ್ಕೆ ಕನ್ನಡ ಚಿತ್ರರಂಗನ ಎದುರು ನೋಡ್ತಿದ್ರಂತೆ ಬೇರೆ ಬೇರೆ ಭಾಷಿಕರು, ಬೇರೆ ಬೇರೆ ಭಾಷೆ ಫಿಲ್ಮ್ ಮೇಕರ್ಸ್. ಕನ್ನಡದವ್ರು ಏನ್ ಮಾಡ್ತಾರೆ ನೋಡೋಣ ಅಂತ. ಸೊ ಕನ್ನಡದಲ್ಲಿ ಯಾವತ್ತೂ ಪ್ರತಿಭೆಗೆ ಕೊರತೆ ಇಲ್ಲ. ಸೊ ಮತ್ತೆ ಈ ಪ್ರತಿಭೆಗಳು ನಮ್ಮ ಜನರನ್ನ ಆಕರ್ಷಣೆ ಮಾಡ್ತಾರೆ, ಮತ್ತೆ ಸೆಳಿತಾರೆ ಅಂತ ಅಂದ್ಕೋತೀನಿ. ನೋಡೋಣ, ಜನನು ಮನ್ಸು ಮಾಡಿ ನಾ ಹೇಳಿದಾಗ ಬರಬೇಕು ಥಿಯೇಟರ್ಗೆ. ಅಂದ್ರೆ ಈಗ ನಾವು ಈಗ KGF ಅನ್ನೋದು ಒಂದು ಸ್ಟೇಜ್ ಅನ್ನ ಕ್ರಿಯೇಟ್ ಮಾಡ್ತೇವೆ, ಕಾಂತಾರ ಇನ್ನೊಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೇವೆ. ಈ ತರ ಅಂದ್ರೆ ನಾವು ಜಾಗತಿಕವಾಗಿ ಎಷ್ಟು ತೆರ್ಕೊಳ್ತೇವೋ ಹಾಗೆ ನಮ್ಮಲ್ಲಿ ಕೆಲವೊಂದಿಷ್ಟು ಸಣ್ಣ ಸಿನಿಮಾಗಳು ಬೇರೆ ರೀತಿಯೇ ಪ್ರಭಾವ ಬೀರಿದೆ, ಇಲ್ಲ ಅಂತ ಹೇಳಲ್ಲ. ನಿಮ್ಮ ಮೊದಲ ಸಿನಿಮಾದ ಪಾತ್ರ, ನಟನೆ ಏನಾದ್ರು ಹಂಚ್ಕೋಬೋದು ಈ ಸಂದರ್ಭದಲ್ಲಿ? ಅದ ಹುಲಿಯ ಫಸ್ಟ್ ಕಮರ್ಷಿಯಲ್ ಸಿನಿಮಾ ಹುಲಿಯ. ಅದೇ ಹೇಳಿದ್ನಲ್ಲ, ನನಗೆ ಎಲ್ಲವೂ ಹೊಸದವಾಗ. ಕ್ಯಾಮರಾ ಫೇಸ್ ಮಾಡೋದು ಹೊಸದು, ಲೈಟ್ಸ್ ಮಧ್ಯೆ ನಿಂತ್ಕೊಂಡಾಗ ಗಾಬರಿ ಆಗ್ತಿದ್ದು ಹೌದು. ಆಮೇಲೆ ಸ್ಟ್ರಿಕ್ಟ್ ಮಾಸ್ಟರ್ ನಮ್ KV ರಾಜು ಸರ್ ತರದ ನಿರ್ದೇಶಕರು, ಬಹಳ ಹ್ಯೂಮರು ಇರ್ತಿತ್ತು ಅವ್ರಿಗೆ. ಬಟ್ ನಮಗೇನೋ ಒಂದು ಆತಂಕ, ಭಯ. ಆಮೇಲೆ ಇರುತ್ತೆ ಕೆಲವಾರು ಸನ್ನಿವೇಶಗಳು ಹೇಳ್ಕೊಳಕ್ಕಾಗಲೇ ಇರುವಂತದ್ದು ಇದಾವೆ. ಯಾರೋ ಕಲಾವಿದರುಗಳು, ಹಿರಿಯರು ಎಲ್ಲೋ ಸರಿಯಾಗಿ ನಮಗೆ ಪ್ರತಿಕ್ರಿಯೆ ಕೊಡಿದಾಗ ಒಂದ್ ಸ್ವಲ್ಪ ಏನಪ್ಪಾ ಇದು ಅಂತ ನಾವು ಮನಸ್ಸು ಡೈವರ್ಟ್ ಆಗಿ ನಂಬರ್ ಆಫ್ ಟೇಕ್ಸ್ 1 or 2 ಟೇಕ್ಸ್ ಹೆಚ್ಚಿಗೆ ಆಗಿದ್ದೂ ಇದೆ. ಸೊ ಅವೆಲ್ಲ ಒಂದು ಅದ್ಭುತವಾದ ಅನುಭವನೇ. ಅದನ್ನ ಜಯಿಸಿ ಬಂದಿದ್ದಿದೆ. ನಾನು ಮಾಡಿದ ಕೆಲಸ ನಮ್ಮ ಫಸ್ಟ್ ಫಿಲ್ಮ್ ಅಲ್ಲೇ ನಮ್ಮ KV ರಾಜು ಸರ್ ಅವರು ಅಪ್ರಿಶಿಯೇಟ್ ಮಾಡಿದ್ರು. ಎಲ್ಲವೂ ಇತ್ತು, ಆಕ್ಷನ್ ಇತ್ತು, 40 ಅಡಿಯಿಂದ ಫೈಟ್ ಮಾಡಿ ಮೇಲ್ಗಡೆ 40 ಅಡಿಯಿಂದ ಬೀಳೋದಿತ್ತು. ಅದು 3-4 ಸರಿ ಮಾಡಿಸಿದ್ರು. ಸರಿಯಾಗಿ ಬರ್ತಾ ಇಲ್ಲ, ಹಿಂಗೆ ಯಾರಾದ್ರೂ ಲ್ಯಾಂಡ್ ಆಗ್ತಾರ, ಅಲ್ಲಿ ಫೈಟ್ ಆದ್ಮೇಲೆ ಹಿಂಗ್ ಬರ್ಬೇಕು ಅಂತ. ನಾ ಒಂದ್ಸರಿ ಬಂದ್ಬಿಟ್ಟೆ, ಹಿಂಗ್ ಬಂದೆ, ನಾನು ನೇರ ಬಂದೆ. ಹಿಂಗ ಬರ್ತಾರ ಯಾರಾದ್ರು, ಹಚ್ರ ಮೇಲಕ್ಕೆ ತಿರುಗಚ್ಚಿದ್ರು. ಹಚ್ಚಾದ್ಮೇಲೆ ಹಂಗಲ್ಲ, ಹಿಂಗ್ ಬರ್ಬೇಕಂತೇಳಿ ಮಾಡ್ದೆ. ಹಿಂಗ್ ಬರಕ್ ಹೋದ್ರೆ ಕ್ಯಾಮ್ರಾ ನೆಗೆಟಿವ್ ಇದು, ಆ ಶಬ್ದ ನಿಂತೋಯ್ತು. ಯಾಕೆ ನೀನ್ ಬರ್ತೀಯಾ, ನಾನೇ ಬರ್ಲಾ ಅನ್ನೋರು. ಅವ್ರದೊಂಥರ ಬಹಳ ಸ್ಟೈಲು. ಇಲ್ಲ ಸರ್, ಏನೋ ಕ್ಯಾಮ್ರಾ ರನ್ಔಟ್ ಆದಂಗಾಯ್ತು, ಆಫ್ ಆದಂಗಾಯ್ತು. ರನ್ಔಟ್ ಅಂತ ಹೇಳಕ್ಕೂ ಬರ್ತಿಲ್ಲ ನಮ್ಗೆ, ಕ್ಯಾಮ್ರಾ ಆಫ್ ಆದಂಗಾಯ್ತು. ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಪಾಪ, ಅದು ಆಲ್ಮೋಸ್ಟ್ ಆ 30 ಅಡಿಲಿ ಹಿಂಗಿದೀನಿ ನಾನು, ಹಿಂಗ್ ಬರಬೇಕು, ಕ್ಯಾಮ್ರಾ ಆಫ್ ಆದಂಗ ಅನ್ಸ್ಬಿಡ್ತಂಗೆ. ನಿಜವಾಗ್ಲೂ ಆಫ್ ಆಗಿತ್ತು ಅದು. ಆಮೇಲೆ ಮಲ್ಲಿಕಾರ್ಜುನ್ ಅಂತ ಕ್ಯಾಮ್ರಾಮನ್, ಬಹಳ ದೊಡ್ಡ ಹೆಸರು ಅವರು, ಮಲ್ಲಿ ಅಂತ. ಏನ್ ಮಲ್ಲಿ, ರನ್ಔಟ್ ಆಯ್ತಾ ಅಂದ್ರೆ ಸ್ವಲ್ಪ ಮಾತಾಡೋದು. ಅವ್ರ ಸ್ಟೈಲ್ ಪೆಕ್ಯುಲಿಯರ್ ಸ್ಟೈಲ್. ಅದನ್ನೇ ಕಾಪಿ ಮಾಡಿದೆ ನಾನು ಕೂಡ, ಅವ್ರ ಸ್ಟೈಲ್ನೇ ಆ ಪಿಕ್ಚರ್ ಅಲ್ಲಿ ನಾನು ಕಾಪಿ. ಕ್ಲಾರಿಟಿ ಕೊಡ್ತಿರ್ಲಿಲ್ಲ, ಅರ್ಥ ಆಗೋದು. ನಾನು ನೋಡಿ
ಬಹಳ ದಿವಸ ಆಯ್ತು ನಿನ್ನ ನೋಡಿ ಅನ್ನೋರು. ಅದನ್ನೇ ಆ ಶೈಲಿನ ಅದಕ್ಕೆ ಹಾಕಿದೆ. ಆ 3ನೇ ಸರಿನೂ ನನಗೆ ಇಲ್ಲಿ ಭಯ ಇದೆ, ಅಲ್ಲಿ ಫೈಟ್ ಮಾಡ್ಬೇಕು ದೇವರಾಜ್ ಸರ್ ಜೊತೆಲಿ ಮೇಲ್ಗಡೆ. ಕೊನೆಗೂ ಮಾಡ್ಬಿಟ್ಟೆ, ದೇವ್ರ ಮೇಲೆ ಭಾರ ಹಾಕಿ ಅದಕ್ಕೆ ದೇವರೇ ಕಪಡಪ್ಪ ಅಂದಿದ್ದು ಬಿದ್ದಿತ್ತು. ಅದು ಮಾಡಿದ್ದಕ್ಕೆ ಅವ್ರಿಗೆ ಬಹಳ ಖುಷಿ ಆಗೋಯ್ತು. ಇಲ್ಲ ಅವನಿಗೆ ಧೈರ್ಯ ಇದೆ, ಮಾಡ್ತಾನೆ. ಆಮೇಲೆ ಅದಾದ ನಂತರ ಎಷ್ಟೋ ವರ್ಷಗಳು ಯಾವ್ದಾದ್ರು ಅವ್ರ ಪಾಪ ಈ ಸ್ಟೋರಿ ಕರೆಕ್ಷನ್ಸ್, ಡೈಲಾಗ್ ಕರೆಕ್ಷನ್ಸ್ಗಳಿಗೆಲ್ಲ ಹೊಸ ಡೈರೆಕ್ಟರ್ಗಳು ನಮ್ಮ KVR ಸರ್ ಹತ್ರ ಹೋಗೋರಂತೆ. ಇದಕ್ಕೆ ಈ ಪಾತ್ರಕ್ಕೆ ಯಾರನ್ನ ಹಾಕೋದು ಅಂತೆಲ್ಲ ಅಂದಾಗ, ಇದನ್ನಲ್ಲ ಅವನು ಹಾಕೋಣ ಅಂತ ನನ್ನ ಬಗ್ಗೆ ಅನ್ನೋರಂತೆ. ಇದನ್ನೆಲ್ಲ ಯಾವನು ಅಂದ್ರೆ ಅಷ್ಟೊತ್ತಿಗೆ ನಾನು ಒಂಚೂರು ಇಲ್ಲಿ ಕ್ರಮಿಸಿದ್ದೆ, ಒಂಚೂರು ಬೆಳೆದಿದ್ದೆ. ಆದ್ರಿಂದ ಶರತ್ ನಾಕ್ರಿ ಆ ರೋಲ್ಗೆ ಅನ್ನೋರು ಅಂತಿದ್ರು ಅಂತ ನನಗೆ ಆ ಡೈರೆಕ್ಟರ್ಸ್ ಎಲ್ಲ ಬಂದು ಹೇಳಿದ್ರು. ಸೊ ಫಸ್ಟ್ ಫಿಲ್ಮ್ದು ನನಗೆ ಇಟ್ ಈಸ್ ಫ್ಯಾಂಟಾಸ್ಟಿಕ್. ಈಗ KV ರಾಜು ಸರ್ ಅಂತ ನಿರ್ದೇಶಕರ ಅಡಿಯಲ್ಲಿ ನಾವು ಒಂದು ಸಿನಿಮಾ ಮಾಡ್ಬಿಟ್ರೆ ಒಂದು 100 ಸಿನಿಮಾಗಾಗುವಷ್ಟು ತಯಾರಿ ನಡೆದೋಗ್ತದಲ್ಲಿ. ಸೊ ಆ ಗರಡಿಯಿಂದ ಬಂದವರಪ್ಪ ಅನ್ನೋ ಒಂದು ಹೆಸರು ಇತ್ತು, ಪ್ಲಸ್ ರಂಗಭೂಮಿ ಅನುಭವಗಳು. ಸೊ ಫಸ್ಟ್ ಫಿಲ್ಮ್ ಈಸ್ ಆಲ್ವೇಸ್ ಒಂಥರ ಪ್ರೆಷಸ್ ನಮ್ಗೆ. ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಮೊದಲನೇ ಸಿನಿಮಾ. ಸೊ ವೆರಿ ಸ್ವೀಟ್ ಮೆಮೊರೀಸ್. ಮತ್ತೆ ಹಿಟ್ ಸಿನಿಮಾನು ದೇವರಾಜ್ ಅವ್ರನ್ನ ಹುಲಿಯ ಅಂತಾನೆ ಕರೆಯೋದು. ಇಲ್ಲ, ಬಹಳ ಒಳ್ಳೆ ಸಿನಿಮಾ. ಆಗೇನೋ ಅವರ ಥಿಯೇಟರ್ ವಿಚಾರವಾಗೋ ಏನೋ ನನಗೆ ಆ ಆಂಗಲ್ಗಳು ಗೊತ್ತಾಗ್ತಿರ್ಲಿಲ್ಲ. ಈ ಪ್ರೊಡ್ಯೂಸರ್ಸ್, ಪ್ರೊಡಕ್ಷನ್, ಇದು ಮಾರ್ಕೆಟಿಂಗ್ ಇವೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಏನೋ ಸರಿಯಾದ ಥಿಯೇಟರ್ಗಳು ಸಿಗ್ಲಿಲ್ಲ ಅಂತನೋ, ಅಥವಾ ಹುಲಿಯಾ ಅಂತ ಟೈಟ್ಲ್ ಇಟ್ಬಿಟ್ಟು ಹೀರೋ ಕೊನೆಯಲ್ಲಿ ವಿಲನ್ಗಳಿಂದ ಸಾಯಿಸಲ್ಪಡ್ತಾನೆ ಅನ್ನೋ ತರದೇನೋ ಒಂದು ಎಂಡಿಂಗ್ ಆಯ್ತು. ಸೊ ಹುಲಿಯಾ ಅಂತ ಹೆಸರಿಟ್ಬಿಟ್ಟು ಹೀರೋನೇ ಸಾಯಿಸಿದ್ರು ಅಂತ ಆ ಎಂಡಿಂಗ್ ಚೆನ್ನಾಗಿಲ್ಲ ಅನ್ನೋದು ಇದೆ. ಬಟ್ ನೀವು ಇವತ್ತಿಗೂ ನೋಡಿ, ಹುಲಿಯಾ ಅನ್ನೋದೊಂದು ಮಾಸ್ಟರ್ ಪೀಸ್. ಅಂದ್ರೆ ಅವರನ್ನ ಹುಲಿಯಾ ಅಂತ ಟೈಟಲ್ ಇಟ್ಟು ಕರೆಯೋದು ನಾನು ಕಂಡಿದ್ದೀನಿ. ಹೌದು, ದೇವ್ ಸರ್ ಸಕ್ಕತ್ತ ಮಾಡಿದಾರೆ ಆ ರೋಲ್, ಮಾತ್ರ ಅಮೇಝಿಂಗ್ ರೋಲ್. ಸೊ ಅನ್ವರ್ಥವಾಗಿದೆ ಅವ್ರಿಗೆ. ನಿಮ್ಮನ್ನ ಅಂದ್ರೆ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟದ್ದು ಆ ದಿನಗಳ ಪಾಠ. ಆ ದಿನಗಳಲ್ಲಿ ಅದೊಂದು ರಿಯಲ್ ವಿಲನ್ ಜೀವನವನ್ನ ನೀವಲ್ಲಿ ಪ್ರತಿಬಿಂಬ. ಹೋಗಿ ನೀವೇನಾದ್ರು ತಯಾರಿ ಹೇಗ್ ಮಾಡಿದ್ರಿ ಅದಕ್ಕೆ ಅಂತ? ಇದು ಸಾಕಷ್ಟು ಸಂದರ್ಶನಗಳಲ್ಲಿ ಸಾಕಷ್ಟು ಹೇಳ್ಬಿಟ್ಟಿದೀನಿ. ಏನಿಲ್ಲ, ನನಗೆ ನೀವು ಈಗ ಹೇಳಿದ್ರಲ್ಲ, ನಾವ್ ಇಂಡಸ್ಟ್ರಿಗೆ ಬರೋ ಟೈಮ್ಗೆ, ನಾನ್ ಇಂಡಸ್ಟ್ರಿ ಬರೋ ಟೈಮ್ಗೆ ನೀವು ಹುಟ್ಟಿದ್ದು ಅಂತ. ಹಂಗೆ ನನಗೆ ಕೊತ್ವಾಲ್ ರಾಮಚಂದ್ರ ಅವ್ರು ನಾನು ಕಂಡಿದ್ದು ಇಲ್ಲ, ನೋಡಿದ್ದು ಇಲ್ಲ, ಬರೀ ಕೇಳಿದ್ದಷ್ಟೇ. ಅದು ನಮ್ಮ ಅಗ್ನಿಶ್ರೀಧರ್ ಸರ್ ಅವರ ಬ್ರೀಫಿಂಗ್, ಅವರೇ ಬರೆದಿದ್ದು, ಅವ್ರದೇ ಕಥೆ, ಅವ್ರದೇ ಸಂಭಾಷಣೆ. ಆಮೇಲೆ ಅವ್ರ ಬಗ್ಗೆ ನನಗೆ ಯಾವ ರೀತಿಯಲ್ಲಿ ಅವರ ವ್ಯಕ್ತಿತ್ವ ಆಯಿತು, ಹೇಗೆ ಬಿಹೇವ್ ಮಾಡ್ತಿದ್ರು, ಏನು ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ತಿತ್ತು ಅನ್ನೋದೆಲ್ಲ ಒಂದಷ್ಟು ನನಗೆ ಟಿಪ್ಸ್ ಸಿಕ್ಕಿತ್ತು. ಜೊತೆಗೆ ನಾನು ಕೂಡ ಸ್ವಲ್ಪ ಒಂದು ಪಾತ್ರವಾಗಿ ಕಾಣಿಸ್ಕೋಬೇಕು ಅಂತ ಹೋರಾಟ ಮಾಡ್ತೀನಿ. ಹೋರಾಟ ಅಂತಂದ್ರೆ ಒಂದು ಸ್ವಲ್ಪ ವಿ ಹ್ಯಾವ್ ಟು ಗೆಟ್ ಡೀಪ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್ ಅಂತಾರಲ್ಲ. ಸೊ ಒಂದಷ್ಟು ನಾನು ಅವ್ರು ಕೊಟ್ಟಂತ ಸ್ಕ್ರಿಪ್ಟು ಮತ್ತೆ ಮಾತುಗಳು ಇವೆಲ್ಲ ನಾವು ಸ್ವಲ್ಪ ಆಳವಾಗಿ ಗಮನಿಸಿದಾಗ, ಏನಿಲ್ಲ, ಒಂಚೂರು ಗಮನ ಕೊಟ್ಟು ಹೋದ್ರೆ ಅದು ನಮಗೆ ಸಿಗ್ತಾ ಹೋಗುತ್ತೆ, ಆ ಪಲ್ಸ್ ಸಿಗುತ್ತೆ. ನಾನು ಆ ರೀತಿಲಿ ಬಿಹೇವ್ ಮಾಡಿದೆ ಅಷ್ಟೇ. ಆ ಪಾತ್ರ ಏನು ಶ್ರೀಧರ್ ಸರ್ ಹೇಳಿದ್ರು, ಅವ್ರು ಏನ್ ಬರೆದಿದ್ರು, ಆ ಸಂಭಾಷಣೆಗಳು ಯಾವ ರೀತಿಲಿ ಹೇಳ್ತಿತ್ತು. ಜೊತೆಗೆ ಒಂದಷ್ಟು ಅವರ ಪುಸ್ತಕಗಳು ಇತ್ತು, ದಾದಾಗಿರಿಯ ದಿನಗಳು ಅನ್ನೋ ಒಂದು ಅಗ್ನಿಶ್ರೀಧರ್ ಅವರು ಬರೆದಂತ ಪುಸ್ತಕಗಳಿದ್ವು, ಒಂದು 2 ವಾಲ್ಯೂಮ್ ಅಲ್ಲೇನೋ ಬಂದಿತ್ತು. ಆಮೇಲೆ ಕೇಳಿದ್ದು ಇವರಿಂದ, ಅವನ ಹಂಗಿದ್ದ, ಹಿಂಗಾಯ್ತು, ಭೂಗತ ಲೋಕ ಆಗಿನ ಕಾಲದಲ್ಲಿ ಯಾವ ರೀತಿಲಿತ್ತು, ಕೊತ್ವಾಲ್ ಅವ್ರದ್ದು, ಜಯರಾಜ್ ಅವ್ರದ್ದು ಒಂದಷ್ಟು ಪಾತ್ರಗಳು. ಸೊ ಇವೆಲ್ಲವೂ ಆ ಪಾತ್ರನ ಹಂಗೆ ನಾವು ರೂಪಿಸೋದಕ್ಕೆ ಸಾಧ್ಯತೆ ಆಯ್ತು. ಜೊತೆಗೆ ನನ್ನ ಪರಿಶ್ರಮ ನಾಟಕಗಳಲ್ಲಿ ಅಥವಾ ಒಂದಷ್ಟು ಕೆಲಸ ನಾವು ಕಿರುತೆರೆ ಇಲ್ಲಿ ಮಾಡಿದ್ದೆಲ್ಲ ಇತ್ತಲ್ಲ, ಅವೆಲ್ಲ ಕ್ರೋಢೀಕರಿಸಿ ನನ್ನ ಎಲ್ಲ ಏನಂತಾರೆ ಇರುವ ಎಲ್ಲ ಪ್ರತಿಭೆನ ಧಾರೆ ಎರೆದು ಅದನ್ನ ಕಟ್ಟಲ್ಪಡ್ತು. ಅದು ಬಟ್ ಅದೇ ಯಾವ ರೀತಿಲಿ ರಿಸೀವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಕೆಲಸ ನಾವು ಅಚ್ಚುಕಟ್ಟ ಮಾಡ್ಬಿಡ್ಬೇಕು, ಅದು ಚೆನ್ನಾಗಿ ರಿಸೀವ್ ಆಯ್ತು. ಆಮೇಲೆ ಎಲ್ರಿಗೂ ಕೊತ್ವಾಲ್ ಅವ್ರು ನೋಡ್ದಂಗೆ ಆಯ್ತು ಅಂತ ಅವರ ಏನಂತಾರೆ ವಯೋಮಾನದವರು
ಅಥವಾ ಅವ್ರ ಜೊತೆಲಿ ಇದ್ದವರು ಏನಂತಾರೆ ಅವ್ರ ಜೊತೆಲಿ ಭೂಗತ ಲೋಕದಲ್ಲಿ ಇದ್ದವರು ಕೂಡ ಕೆಲವಾರು ಜನ ನನಗೆ ಅವನ್ನೇ ನೋಡ್ದಂಗೆ ಆಯ್ತು ಅಂತ ಹೇಳಿದ್ದೀನಿ. ಸೊ ದಟ್ ವೇ ಆ ಥರದ ಪ್ರಿಪ್ರೇಷನ್ ರಂಗಭೂಮಿಲಿ ಯಾವುದೇ ಪಾತ್ರ ಕೊಟ್ಟರು ಯಾವ ರೀತಿಯಲ್ಲಿ ನಾವು ಅದನ್ನ ಜನದ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀವೋ ಇಲ್ಲೂ ಕೂಡ ಅಷ್ಟೇ ಆಗಿದ್ದು. ಬಟ್ ಬಹಳ ದೊಡ್ಡ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದ ಜನತೆಗೆ ನಾನು ಪರಿಚಿತನಾದೆ ಆ ಪಿಕ್ಚರ್ ಮೂಲಕ. ಸೊ ರೆಸ್ಟ್ ಇಸ್ ಹಿಸ್ಟ್ರಿ. ಅದಾದ ನಂತರ ಬಹಳಷ್ಟು ಅಂದ್ರೆ 300 ಸಿನಿಮಾ ಅಂತ ಹೇಳಿದ್ರಿ. ಈ ಬೇರೆ ಭಾಷೆಗಳಿಗೆ ಹೇಗೆ ತೆಲುಗು, ತಮಿಳು ಇಲ್ಲಿ ಪ್ರವೇಶ ಹೇಗೆ ಸಿಕ್ತು? ಅಲ್ಲಿ ತಮಿಳಲ್ಲಂತೂ ಅದು ನನಗೂ ಇವತ್ತಿಗೂ ಆಶ್ಚರ್ಯನೇ. ಅದು ಸಾಕಷ್ಟು ಕಡೆ ನಾನು ಹೇಳಿದ್ದೀನಿ. ವೆಟ್ರಿಮಾರನ್ ಅವರು ಹುಡುಕ್ತಾ ಇದ್ರು, ಅವ್ರ ಪಿಕ್ಚರ್ಗೆ ಒಬ್ಬ ಕಲಾವಿದ ಬೇಕು ಅಂತ. ಬಟ್ ಅವ್ರದೇ ಭಾಷೆಯಲ್ಲಿನ ಕಲಾವಿದ ಅವ್ರಿಗೆ ಬೇಡವಾಗಿತ್ತು, ಬೇರೆ ಯಾವುದೋ ಒಂದು ಹೊಸ ಮುಖ ಬೇಕಾಗಿತ್ತು. ಸೊ ಇಲ್ಲಿ ಜೇಕಬ್ ವರ್ಗೀಸ್ ಅಂತ ಡೈರೆಕ್ಟರ್ ಇದ್ದಾರೆ, ನಮ್ಮ ಸವಾರಿ ಪಾರ್ಟ್ 1 ಪಾರ್ಟ್ 2 ಇದೆಲ್ಲ ಮಾಡಿದ್ರು. ಅಪ್ಪು ಸರ್ ಒಂದು ಸಿನಿಮಾ ಮಾಡಿದ್ರು. ಅವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದ ಇಬ್ರು ಅಸಿಸ್ಟೆಂಟ್ಸ್, ಒಬ್ರು ಸುನಿಲ್ ಅಂತ ಕಾಣುತ್ತೆ, ಇನ್ನೊಬ್ರು ಹೆಸರು ನಂದೀಶ್ ಅಂತ. ಅವರನ್ನ ಜೇಕಬ್ ಕೇಳಿದ್ದಾರೆ, ಹಿಂಗ್ ವೆಟ್ರಿಮಾರನ್ ಕೇಳ್ತಿದ್ದಾರೆ, ನಮ್ಮಲ್ಲಿ ಅವ್ರಿಗೆ ಒಬ್ಬ ಒಳ್ಳೆ ಪರ್ಫಾರ್ಮರ್ ಬೇಕಂತೆ ಅಂತ. ಅಗೈನ್ ನಾನು ಜೇಕಬ್ ಅವ್ರ ಜೊತೆಲೂ ಕೆಲಸ ಮಾಡಿಲ್ಲ, ಇವ್ರ ಜೊತೆಲೂ ಕೆಲಸ ಮಾಡಿಲ್ಲ. ಬಟ್ ಅವರು ನನ್ನ ಹೆಸರನ್ನ ಸೂಚಿಸಿದ್ದಾರೆ ವೆಟ್ರಿಮಾರನ್ ಅವ್ರಿಗೆ. ವೆಟ್ರಿಮಾರನ್ ಇಲ್ಲಿಗೆ ಬಂದ್ರು, ಬೆಂಗಳೂರಿಗೆ ಬಂದು ನನಗೆ ಫೋನ್ ಮಾಡಿದ್ರು, ನೋಡ್ಬೇಕು ನಿಮ್ಮನ್ನ, ನನ್ನ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ಎಲ್ಲಿ ಮೀಟ್ ಆಗೋಣ. ಸರ್ ನೀವು ಎಲ್ಲ ಹೇಳ್ತಿರಲ್ಲ, ಈಗ ವೆಟ್ರಿಮಾರನ್ ದೊಡ್ಡ ನಿರ್ದೇಶಕ, ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನು ತೆಗೆದಿದ್ದಾರೆ. ಅಂಡ್ ಎಷ್ಟೋ ನಮ್ಮ ಕಲಾವಿದರುಗಳು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿಂದ ಬೆಳೆದಿದೆ. ಇದು ನನಗೆ ಬಂತಲ್ಲ, ನೀವೆಲ್ಲ ಹೇಳ್ತಿರೋ ನಾನೇ ಬರ್ತೀನಿ. ಇಲ್ಲ ಇಲ್ಲ, ನನಗೆ ನೀವು ಬೇಕು, ನಾನೇ ಬರ್ತೀನಿ ನಿಮ್ಮಲ್ಲಿಗೆ ಅಂತ ಅವ್ರು ಅಂದಿದ್ದು. ಆಮೇಲೆ ರಂಗಶಂಕರದಲ್ಲಿ ಮೀಟ್ ಮಾಡಿದ್ವಿ ಕೊನೆಗೆ, ಮಧ್ಯದಲ್ಲಿದೆ ಅಲ್ಲೇ ಮೀಟ್ ಮಾಡೋಣ, ನಿಮಗೂ ವಾಪಸ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ, ನನಗೂ ವಾಪಸ್. ಅವರು ಇಂದಿರಾನಗರದಿಂದ ಬರ್ತಿದ್ವಿ. ಸೊ ರಂಗಶಂಕರದಲ್ಲಿ ಮೀಟ್ ಮಾಡಿದ್ವಿ. ಅವರು ಒಂದು ಅವರ ಶಿಷ್ಯ ಇನ್ನೊಬ್ಬ ಡೈರೆಕ್ಟರು ಮಣಿಮಾರನ್ ಅಂತ, ಅವರ ಚಿತ್ರನ ಇವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಆ ಚಿತ್ರಕ್ಕೆ ನನ್ನನ್ನು ವಿಲನ್ ಆಗಿ ಆಯ್ಕೆ ಮಾಡೋದಕ್ಕೆ ಅಂತ ಬಂದ್ರು. ಎಲ್ಲವೂ ಆಯ್ತು, ಚೆನ್ನಾಗಾಯ್ತು. ಮಾತುಕತೆ ಕೊನೆಯ ಭಾಗದಲ್ಲಿ ನಾನು ಅವ್ರಿಗೆ ಇರೋ ಒಂದು ವಿಚಾರನ ಹೇಳ್ಬಿಟ್ಟೆ. ನನಗೆ 2000ರಲ್ಲಿ ಹೆಡ್ ಇಂಜುರಿ ಆಗಿತ್ತು ನಾಟಕಕ್ಕೆ ಅಂತ. ನಾನು ನನ್ನ ಗೆಳೆಯ ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ಪಾನ್ಸರ್ಶಿಪ್ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಯಾವುದೋ ಒಂದು ಕಂಪನಿ ಮಾಡಿಕೊಂಡು ವಾಪಸ್ ನ್ಯಾಷನಲ್ ಕಾಲೇಜ್ ಜಯನಗರದ ಕಡೆಗೆ ಹೊರಟಾಗ, ಜಯನಗರ ಪೊಲೀಸ್ ಸ್ಟೇಷನ್ ಎದುರುಗಡೆ ದೊಡ್ಡ ಮ್ಯಾಸಿವ್ ಆಕ್ಸಿಡೆಂಟ್ ಆಗಿ ಅವ್ನು ತೀರ್ಕೊಂಡೇ ಬಿಟ್ಟ. ಒಂದು 4 ದಿವಸ ICU-ನಲ್ಲಿದ್ದು, ಅರುಣ್ ಅಂತ. ನನಗೆ ಇದು ಸರಿಯಾಗಿ ತಲೆಗೆ ಪೆಟ್ಟು ಬಿದ್ದು, ತಲೆ ಒಂಥರ ಈ ಹಣೆ, ಈ ತೆಂಗಿನಕಾಯಿನ ನಾವು ಹೊಡಿತೀವಲ್ಲ, ಸೀಳುತ್ತೆ ನೋಡಿ ಹೊಡೆದಾಗ, ಆ ತರ ಬುರುಡೆ ಸೀಳಿತ್ತು. ಆದ್ರಿಂದ ಆಚೆನೂ ಬಂದಿದ್ದೆ ನಾನು ಬದುಕುಳಿದೆ, ಅವನು ತೀರ್ದ. ನಾನು ಹೇಳಿದೆ, ನನಗೆ ಡಾಕ್ಟರ್ ಹೇಳಿದ್ದಾರೆ, ಸರ್ ರಿಸ್ಕಿ ಸ್ಟಂಟ್ಗಳನ್ನ ಮಾಡ್ಕೊಡುದು ಅಂತ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ತುಂಬಾ ಸ್ಟಂಟ್ಸ್ಗಳಿತ್ತು ಅಂತಂದ್ರೆ ನಾನು ಮಾಡ್ಲಿಕ್ಕೆ ಕಷ್ಟ ಆಗತ್ತೆ, ಇರೋದನ್ನ ನಿಮ್ಗೆ ನೇರವಾಗಿ ಮೊದಲೇ ಹೇಳ್ಬಿಟ್ರೆ ಒಳ್ಳೇದು ಅಂತ ನಾನು ಹೇಳ್ಬಿಟ್ಟೆ ಅವ್ರಿಗೆ. ಅವರು ಹೌದಾ, ತುಂಬಾ ಸ್ಟಂಟ್ಸ್ಗಳಿದಾವೆ ಇದರಲ್ಲಿ, ರೋಪ್ ಶಾಟ್ಸ್ಗಳು ಅವೆಲ್ಲ ಇದೆ, ಹಂಗಾದ್ರೆ ಕಷ್ಟ ಆಗತ್ತೆ ನಿಮ್ಮನ್ನ ಹಾಕೊಳ್ಳೋದು ಅಂತ ಅವ್ರೇನ್ ಮಾಡಿದ್ರು, ಹಂಗಾದ್ರೆ ಬೇಡ ಬಿಡಿ ನೋಡೋಣ ಅಂತ ಅಂದ್ಬಿಟ್ರು. ನಾನು ಸ್ವಲ್ಪ ನನ್ನ ಮುಖ ಸಪ್ಪೆ ಆಗಿದ್ದನ್ನ ಅವ್ರು ಗಮನಿಸಿದ್ರು ಅಂತ ಕಾಣುತ್ತೆ. ನಿಮ್ಗೆ ತಮಿಳಲ್ಲಿ ಮಾಡಕ್ ಇಷ್ಟನಾ? ನಾನು ಇದುವರೆಗೂ ನಾನು ಕಲಾವಿದನಾಗಿ ಬರ್ಬೇಕು, ಅದು ಯಾವ್ದಾದ್ರೂ ಆಗ್ಲಿ, ಅದು ರಂಗಭೂಮಿ ಆಗ್ಲಿ, ಏನೋ ಕಿರುತೆರೆ ಆಗ್ಲಿ, ದೊಡ್ಡ ಪರದೆ ಆಗ್ಲಿ, ಈ ಭಾಷೆ ಆಗ್ಲಿ, ಆ ಭಾಷೆ ಆಗ್ಲಿ, ಎಲ್ಲವೂ ನಮ್ಮ ಭಾಷೆಗಳೇ. ನಾನು ಆ ತಾರತಮ್ಯ ಏನು ಮಾಡ್ದಲೆ ನನ್ಗೆ ಅಭಿನಯಿಸ್ಬೇಕು ಅನ್ನೋ ಆಸೆ ಇದ್ದಿದ್ರಿಂದ, ಹುಚ್ಚಿದ್ದಿದ್ರಿಂದ ಆಯ್ತು ಸರ್, ಅದು ಒಂದು ದೊಡ್ಡ ಲೋಕವೇ. ನಾನು ಬೇಕಾದಷ್ಟು ಕಮಲ್ ಹಾಸನ್ ಅವ್ರದ್ದು, ಮಣಿರತ್ನಂ ಅವ್ರದ್ದು, ಇನ್ನೊಬ್ರದ್ದು ಮತ್ತೊಬ್ರದ್ದು ಸಿನಿಮಾಗಳು ನೋಡಿದ್ದೀನಿ. ಯಾಕಾಗ್ಬಾರ್ದು, ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ ತಮಿಳ್ ಸಿನಿಮಾದಲ್ಲಿ ಅಂತ ನಾನು ಅಂದೆ ಓಪನ್ ಆಗಿ. ಮಾರನೇ ದಿವಸ ಅವರು ಇನ್ನೊಬ್ಬ ಶಿಷ್ಯ ಇನ್ನೊಂದು ಸಿನಿಮಾ ತೆಗಿತಿದ್ರು, ನನ್ನನ್ನ ಫೋನ್ ಮಾಡಿ ಕರ್ಸ್ಕೊಂಡ್ರಲ್ಲಿ. ಹೋದೆ, ತುಂಬಾ ಚೆನ್ನಾಗಿ ಕಂಡ್ರು. ಧನುಷ್ ಅವರ ಬ್ಯಾನರ್ಲಿ ನಾನು ಫಸ್ಟ್ ಆಕ್ಟ್ ಮಾಡಿದ್ದು ಎದಿರ್ ನೀಚಲ್ ಅಂತ ಒಂದು ತಮಿಳ್ ಸಿನಿಮಾ. ಅಲ್ಲಿ ಹೋದೆ, ಅವ್ರ ಪಾತ್ರ ಎಕ್ಸ್ಪ್ಲೈನ್ ಮಾಡಿದ್ರು. ಒಂದು ರೈತನ ಪಾತ್ರ,
ಕಥಾನಾಯಕಿಯ ತಂದೆ ಪಾತ್ರ ಬಹಳ ಕ್ಯೂಟ್ ಆದಂತ ಅದ್ಭುತವಾದಂತ ಒಂದು ಪಾತ್ರ. ನಾ ಅಲ್ಲಿವರೆಗೆ ಮಾಡದೇ ಇರುವಂತ ಪಾತ್ರ ಅವ್ರು ನಮ್ಮನ್ನ ಬೇರೆ ರೀತಿಲಿ ಪ್ರೊಜೆಕ್ಟ್ ಮಾಡಿದ್ರು. ಇಡೀ ಸಿನಿಮಾ ಅದೊಂದು ಕಾಮಿಡಿ ಸಿನಿಮಾ. ಅದು ಅದರಲ್ಲಿ ಬರೋ ಒಂದು 10 ನಿಮಿಷಕ್ಕಿಂತ ಜಾಸ್ತಿ ಇಲ್ಲ ನನ್ನ ಪಾತ್ರ. ಬಟ್ ಇವತ್ತಿಗೂ ಅದು ಬಹಳ ದೊಡ್ಡ ಹೆಸರನ್ನ ತಂದುಕೊಡ್ತು ನನಗೆ ಅಂಡ್ ಪರಿಚಯನೂ ಮಾಡಿಸ್ತು ಅಲ್ಲಿನ ಜನತೆಗೆ. ಸೊ ಹೀಗಾಯ್ತದು. ಇದಿಷ್ಟು ಕತೆ ಯಾವ್ದೋ ಮಾಡಕ್ ಹೋಗಿ ಇನ್ಯಾವುದೋ ಮಾಡಿದ್ದಾಯ್ತು. ಬಟ್ ಅವರು ನನಗೋಸ್ಕರ ಕಾದು ಆ ಪಾತ್ರನ ಮಾಡಿಸಿದ್ರು. ಒಂದ್ 3-4 ಸರಿ ಅವ್ರು ಕೊಟ್ಟ ಡೇಟ್ ಅಲ್ಲಿ ಅವರೇ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಆ ಒಂದು ತಿಂಗಳು ಅಮೆರಿಕ ಹೊರಟೋದೆ. ಬಟ್ ಅವರು ಹೇಗೆ ಅಂತಂದ್ರೆ ಇಲ್ಲ ಅವರೇ ಬೇಕು ಅಂತ 1 ತಿಂಗಳು ನನಗೋಸ್ಕರ ಕಾದು ಆ ಪಾತ್ರ ನನ್ನಿಂದಲೇ ಮಾಡಿಸಿ ಆಗಿದ್ದಂಥದ್ದು. ಸೊ ಅದು ನನ್ನ ಅರಂಗೇಟ್ರಂ ತಮಿಳ್ ಇಂಡಸ್ಟ್ರಿಗೆ. ಸೊ ಅದು ಒಂದು ಬಹಳ ಅದ್ಭುತವಾದ ಅನುಭವ. ಒಳ್ಳೆ ಹೆಸರನ್ನ ಅದು ತಂದ್ಕೊಡ್ತು. ನನ್ನ ಸಿನಿಮಾ ನೋಡುವಾಗ ನೀವು ಅದ್ರಲ್ಲಿ ದೊಡ್ಡ ಮನಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿ ಅಲ್ಲಿ ಹುಬ್ಬಳ್ಳಿ ಭಾಷೆ ಆ ಕಡೆ ಒಂದು ಶೈಲಿಯಲ್ಲಿ ಇದು ಮಾಡ್ತೀರಿ. ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ ನನಗೆ ಖುಷಿ ಅನ್ಸೋದೇನಂತಂದ್ರೆ, ನಾನು ಉತ್ತರ ಕರ್ನಾಟಕಕ್ಕೆ ಅಥವಾ ಆ ಭಾಗಕ್ಕೆ ಹೋದಾಗ ಸಿನಿಮಾ ಕೆಲಸಗಳಿಗಾದ್ರೂ ಆಗ್ಬೋದು ಅಥವಾ ನನ್ನ ವೈಯಕ್ತಿಕ ಕೆಲಸಗಳಿಗಾದ್ರೂ ಆಗ್ಬೋದು ಅಥವಾ ಅಲ್ಲಿ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ, ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕರಿತಾ ಇರ್ತಾರೆ. ಹೋದಾಗ ಅವರೆಲ್ಲರೂ ನನ್ನನ್ನ ಅವರ ನಾಡಿನವನೇ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಯಲುಸೀಮೆಯವನು, ಅವರ ಭಾಷೆ ಮಾತಾಡೋನು ಅಂತ. ಬಟ್ ನಾನು ಕಲ್ತು ಮಾತಾಡಿದ್ದು ಉತ್ತರ ಕರ್ನಾಟಕದ ಶೈಲಿಲಿ ಕಲ್ತು ಮಾತಾಡಿದ್ದು. ಸಾಕಷ್ಟು ಚಿತ್ರಗಳು ಆ ಭಾಷೆಯಲ್ಲಿ ಮಾತಾಡುವಂತ ಅವಕಾಶ ನನಗೆ ಸಿಕ್ತು. ಸ್ಟಾರ್ಟಿಂಗ್ ಫ್ರಮ್ ಸಿಂಗಾರವ್ವ, ಆಮೇಲೆ ಶತ್ರು ಅಂತ ಒಂದು ಸಿನಿಮಾ, ಬೇಕಾದಷ್ಟು ಭೀಮಾ ತೀರದಲ್ಲಿ, ಇವೆಲ್ಲವೂ ಆ ಸೊಗಡನ್ನ ಮಾತಾಡುವಂತ ಒಂದು ಅವಕಾಶ. ಅಂಡ್ ಆ ಮಟ್ಟಕ್ಕೆ ತಲುಪಿದೆ. ಈ ಕಲಾವಿದ ನಮ್ಮ ಕಡೆಯವನೇ ಅನ್ನೋಷ್ಟು ಪ್ರೀತಿ. ಸರ್ ಯಾವ ಕಡೆ ಸರ್ ನೀವು? ಈಗ ಉತ್ತರ ಕರ್ನಾಟಕದ ಯಾವ ಊರ್ನವ್ ಸರ್ ನೀವು ಅಂತ ಆ ಮಟ್ಟಕ್ಕೆ ಅವ್ರ ಪ್ರೀತಿ ಇದೆ. ಸೊ ಹಾಗಾಗಿ ನನಗೆ ನಾನು ಅವರವನೇ ಅಂತ ಅಂದ್ಕೊಂಡ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ನಮ್ಗೆಲ್ರು ನಮ್ಮ ನಾಡಿದು ಕರ್ನಾಟಕ, ಮಂಗಳೂರು ಆಗ್ಬೋದು, ಹುಬ್ಳಿ ಬಳ್ಳಾರಿ ಆಗ್ಬೋದು, ಧಾರವಾಡ ಆಗ್ಬೋದು, ಎಲ್ಲವೂ ನಮ್ದೇ. ಸೊ ನಮ್ಗಳಿಗೆ ಒಂದು ಚಾಲೆಂಜ್ ಅದು. ಬೇರೆ ಬೇರೆ ಭಾಷೆ ಮಾತಾಡ್ಲಿಕ್ಕೆ ಸಿಕ್ಕಿದ್ದು, ಮಾತಾಡಿದ್ದು, ತಲುಪಿದ್ದು. ಈ ಸಿನಿಮಾ ಮತ್ತೆ ಇದರಲ್ಲಿ ನಿಮ್ಮ ಅಭಿಮಾನಿಗಳಿಂದ ಸಿಕ್ಕಂತ ಒಂದು ಡಿಫ್ರೆಂಟ್ ಆಗಿ ಸಿಕ್ಕಂತ ಅಭಿಪ್ರಾಯ ಏನಾರು ಇದೆ ನಿಮಗೆ? ಡಿಫರೆಂಟ್ ಆಗಿ ಇದೆ. ಕೆಲವೊಮ್ಮೆ ಒಳ್ಳೇದು ಇದೆ, ಕೆಲವೊಮ್ಮೆ ಕೆಟ್ಟದ್ದು ಇದೆ. ಅದು ವಿಲನ್ ಪಾತ್ರ ಮಾಡೋರಿಗೆ ಎದುರುಗಡೆ ಬೈದಿದ್ದ ಆ ತರದೆಲ್ಲ. ಒಂದು ಏನಂದ್ರೆ, ನನ್ನ ವಿಚಾರದಲ್ಲಿ ಅವ್ರಿಗೆ ಆ ಕ್ಷಣದಲ್ಲಿ ಭಯ ಹುಟ್ಟಿದ್ದು ಇದೆ. ಸಿನಿಮಾ ನೋಡ್ತಾ ಎದುರು ಕಂಡಾಗ ಅವ್ರಿಗೆ ನಾನು ಬೇರೆ ರೀತಿಲಿ ಕಾಣ್ತೀನಿ. ಸರ್ ನೀವು ಅಲ್ಲಿ ನೋಡಿದ್ರೆ ಹಾಗೆ ಕಾಣ್ತೀರಾ, ಇಲ್ಲಿ ಇಷ್ಟೊಂದು ಸಾಫ್ಟ್ ಆಗಿದ್ದೀರಾ, ಸಿಂಪಲ್ ಆಗಿದ್ದೀರಾ ಅಂತ ಆ ಭಯ ಇದ್ರೂ ಕೂಡ ಬಂದು ಪ್ರೀತಿಯಿಂದ ಮಾತಾಡಿಸಿ ಅಪ್ರಿಶಿಯೇಟ್ ಮಾಡಿ, ತುಂಬಾ ಚೆನ್ನಾಗಿ ಮಾಡ್ತೀರಾ ಸರ್, ನಿಮ್ಗೆ ನೀವು ಅಲ್ಲಿ ನೋಡಿದ್ರೆ ಹಂಗ್ ಭಯ ಹುಟ್ಟಿಸ್ತೀರಾ, ಇಲ್ಲಿ ನೋಡಿದ್ರೆ ನಮ್ಮನ್ನು ಕರೆದು ಮಾತಾಡಿಸ್ತೀರಿ. ಯಾರೋ ಬರ್ತಾರೆ ಹುಡುಗರು ಅಥವಾ ಗಂಡ ಹೆಂಡತಿ ಮಕ್ಕಳು, ಈ ತರ ಬೇರೆ ಬೇರೆ ಇರುತ್ತಲ್ಲ, ವೆರೈಟಿ ಜನಗಳು ಇರ್ತಾರೆ. ಸೊ ಅವರೆಲ್ಲರೂ ಪ್ರೀತಿಯಿಂದ ಬಂದು ಮಾತಾಡಿಸಿ ಫೋಟೋಸ್ ತೆಗೆಸ್ಕೊಂಡು ಹೋಗ್ತಾರೆ. ಈ ಮಾತನ್ನು ಹೇಳ್ತಾರೆ. ಆಮೇಲೆ ಕೆಲವರು ನೀವು ಆ ಕಲಾವಿದ್ರನ್ನ ನೆನಪಿಸಿದ್ರಿ, ಸಾಕಷ್ಟು ಜನ ವಜ್ರಮುನಿ ಅವ್ರನ್ನ ನೆನಪಿಸ್ತೀರಿ ಅಂತ ಹೇಳ್ತಾರೆ. ಎಲ್ಲವೂ ನಮಗೆ ಖುಷಿ ಕೊಡುವಂಥದ್ದೇ. ಆ ಥರದ್ದು ಆಗಿದೆ, ಸಾಕಷ್ಟು ಆಗಿದೆ. ಬೈಕೊಳ್ಳೋರು ಇದಾರೆ, ಇವನೇ ಕಣ ಅವನು ಲೋ ಅಂತ ಹಂಗೆ ಮಾತಾಡ್ಕೊಂಡು ಹೋಗೋದು ಇದೆ. ಅದನ್ನು ನಾವು ಪ್ಲಸ್ ಆಗೇ ತಗೊಳ್ಳೋಣ. ಯಾಕಂದ್ರೆ ಅವ್ರಿಗೆ ಅಷ್ಟು ಕೋಪ ಬಂದಿರುತ್ತೆ, ಮಾತಾಡ್ಸ್ಬೇಕು ಅಂತಾನು ಅನ್ಸಿರಲ್ಲ, ಅಲ್ಲೇ ಕಾಮೆಂಟ್ ಪಾಸ್ ಮಾಡ್ಬಿಟ್ಟು ಹಂಗೆ ಹೊಟ್ಟೋಗಿರ್ತಾರೆ. ಮತ್ತೆ ಎಷ್ಟೋ ಜನಕ್ಕೆ ಪಾತ್ರವಾಗಿ ಉಳಿದಿರ್ತೀರ ಹೊರತು ನೀವು ಶರತ್ ಲೋಹಿತಾಶ್ವಾಗಿ ಉಳಿಯೋದಕ್ಕಿಂತ ಪಾತ್ರವಾಗಿ ನೆನಪಾಗೋದೇ ಜಾಸ್ತಿ ಆಗಿರುತ್ತೆ. ಹೌದು. ನಿಮ್ಗೆ ಯಾವ್ದಾದ್ರು ಡ್ರೀಮ್ ಕ್ಯಾರೆಕ್ಟರ್ ಅಂತ ಏನಾರಿದೆ, ಇದನ್ನ ಮಾಡ್ಬೇಕು ನಾನು ಇನ್ನು ಮಾಡಿಲ್ಲ, ಅಚೀವ್ ಆಗಿಲ್ಲ ಅಂತ? ಆ ತರದ್ದೇನಿಲ್ಲ ನನಗೆ. ಕೊಟ್ಟದ್ದೆಲ್ಲವೂ ಇನ್ನು ನಾನು ಯೋಚನೆ ಮಾಡಕ್ ಆಗ್ದಲೇ ಇರುವಂತ ಪಾತ್ರಗಳೇ ಇಲ್ಲಿವರೆಗೂ ನಂಗೆ ಬಂದಿರೋದು. ಸೊ ಅದೇ ರೀತಿಲಿ ಬರ್ಲಿ ಅಂತಾನೆ ಆಸೆ ಪಡ್ತೀನಿ ನಾನು. ನನಗೇನೆ ಅದು ಮಾಡಕ್ಕಾಗತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನೇ ನನಗೆ ಹುಟ್ಟಾಕಿ, ಕೊನೆಗೆ ಅದನ್ನ ನಾನು ಒಂದು ಈ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರಲ್ಲ, ಅವರೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ಅವರೇ ಮಾಡ್ಬೋದು. ಸೊ ಆ ತರದ ಪ್ರಾಬ್ಲಮ್ಗಳು ಜಾಸ್ತಿ ಬರ್ಲಿ ಅಂತ ಆಸೆ ಪಡ್ತೀನಿ. ಸೊ ಅದನ್ನ ಬಿಡಿಸೋಕೆ ನಂಗೆ ಬಹಳ ಇಷ್ಟ.
ಬಿಡಿಸಿ ಜಯಿಸೋದಿದೆಯಲ್ಲ ಅದು ಕೊಡೋ ಸುಖ ಬೇರೆನೆ. ಸೊ ಹಾಗಾಗಿ ನಂದು ಅಂತೇನಿಲ್ಲ, ಬರೋದೆಲ್ಲ ಬೇರೆ ಬೇರೆ ತರದ್ ಬರ್ಲಿ ಅಂತ ಆಸೆ ಪಡೋದ್ರಿಂದ ಆ ತರದ್ದು ಆಗಿದೆ ನನಗೆ. ನಾನು ಆಸೆ ಪಟ್ಬಿಟ್ರೆ ಬರೀ ಅದೇ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ನನಗೆ. ನಾನು ಯೋಚನೆ ಮಾಡಕ್ ಆಗ್ದಲೇ ಇರುವಂತ ಪಾತ್ರಗಳೆಲ್ಲ ನನಗೆ ನಮ್ಮ ನಿರ್ದೇಶಕರುಗಳು ತಂದು ಒಡ್ಡುತ್ತಾ ಇರೋದ್ರಿಂದ ಸೊ ಅದೇ ರೀತಿಲಿ ಹೋಗ್ಲಿ ಅಂತ. ಆ ರೀತಿ ಇದ್ರಲ್ಲಿ ಈಗ ನೀವು ಇತ್ತೀಚೆಗೆಲ್ಲ ಸ್ವಲ್ಪ ಟೈಮ್ ಆಯ್ತು ತುಳುವಲ್ಲಿ ಆಕ್ಟ್ ಮಾಡಿರೋ ಹೌದು ಅಂತ. ಪಿದಾಯಿ ಈಗ ನೀವು ಆ ಪದ ಎತ್ತಿದ ತಕ್ಷಣ ನನಗೆ ಒಂದ್ ರೀತಿಲಿ ಬೇರೆ ಒಂದು ಖುಷಿನೇ ಕೊಡುತ್ತೆ. ಪಿದಾಯಿ ಎರಡನೇ ಚಿತ್ರ ನಂದು ತುಳುನಲ್ಲಿ. ಅಂಬರ್ ಕೇಟರರ್ಸ್ ಅಂತ ಈ ಹಿಂದೆ ಒಂದು 7-8 ವರ್ಷಗಳ ಹಿಂದೆ ನಾನು ಪ್ರಸಾದ್ ಅಂತ ಡೈರೆಕ್ಟರ್ ಅವರ ಆ ಚಿತ್ರದಲ್ಲಿ ಮಾಡಿದೆ. ಅದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ, ಹೀರೋ ಹೀರೋಯಿನು, ಒಬ್ಬ ವಿಲನ್ನು, ಆ ವಿಲನ್ ನಾನು. ಇದೆಲ್ಲ ಮಂಗಳೂರಲ್ಲಾಯ್ತು. ಸೊ ಮಂಗಳೂರಿನ ಪರಿಚಯ ನಂಗೆ ಬಹಳ ವರ್ಷಗಳಿಂದನೂ ಇರೋದ್ರಿಂದ ಖುಷಿ ಆಗತ್ತೆ ಮತ್ತೆ ಅಲ್ಲಿ ಹೋಗಕ್ಕೆ. ಮಂಗಳೂರಿನಲ್ಲಿ ಹೋದೆ, ಕಲ್ತೆ, ಮಾಡಿದೆ. ಸಿನಿಮಾ ಲ್ಯಾಂಗ್ವೇಜ್ ಎಲ್ಲ ಅದಕ್ಕೆ ಹೇಳೋದು, ಭಾಷೆಗಿಂತ ಭಾವನೆ ಮುಖ್ಯ ಅಂತ. ಪಾತ್ರಗಳಿಗೂ ಅಷ್ಟೇ ಭಾವನೆ ಮುಖ್ಯ. ಆ ಭಾವ ಹಿಡಿದು ಬಿಟ್ರೆ ಭಾಷೆ ತಂತಾನೆ ನಮ್ದಾಗಿಸ್ಕೊಳ್ಬೋದು, ಯಾವುದೇ ಭಾಷೆ ಆದ್ರೂ ಕೂಡ. ಸೊ ಅಲ್ಲಿ ನನ್ನ ಧ್ವನಿಯನ್ನ ಬಿಟ್ಕೊಡಕ್ ಇಷ್ಟ ಇರಲಿಲ್ಲ ಡೈರೆಕ್ಟರ್ಗೆ. ಸರ್ ನೀವೇ ಡಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನಂಗೂ ಖುಷಿ, ಅದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ, ಅದನ್ನು ಕಲ್ತು ಮಾಡಿ ತಲುಪಬೇಕು ಅಂತ. ಈಗ ನಮ್ ದನಿನೇ ನಮ್ಮ ಪಾತ್ರಕ್ಕೆ ಕೊಟ್ಟು ತಲುಪಿದಾಗ ಕನ್ನಡದಲ್ಲಿ ಸಾಕಷ್ಟು ಮೆಚ್ಚುಗೆ ಇದೆ. ಜನರು ನನ್ನ ಧ್ವನಿ ಬಗ್ಗೆ ಬಹಳ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಸೊ ಅಲ್ಲೂ ಯಾಕಾಗಬಾರ್ದು, ಆ ಆಡಿಯನ್ಸ್ಗೂ, ತುಳು ಆಡಿಯನ್ಸ್ಗೂ ನಾನು ಅದೇ ರೀತಿಲಿ ತಲುಪಲಿ ಅಂತಿದ್ದಾಗ ಡೈರೆಕ್ಟ್ರು ಅವಕಾಶ ಕೊಟ್ಟಾಗ ಕಷ್ಟಪಟ್ಟು ಮಾಡೋದ್ರಲ್ಲಿ ಏನಿದೆ. ಸೊ ಕಷ್ಟಪಟ್ಟು ಮಾಡಿ, ಅದೇನೋ ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟು ಅಂತ ಏನಾದ್ರು ಇದೆ ಈಗ ನಂಗೆ ಗೊತ್ತಿಲ್ಲ. ಇಷ್ಟಪಟ್ಟು ಮಾಡಿ ತಲುಪಿ ಆಯ್ತದು. ಸೊ ಪಿದಾಯಿ ನನಗೆ ನಮ್ಮ ಸಂತೋಷ್ ಮಾಡ ಅದರ ನಿರ್ದೇಶಕರು ಶಿಕಾರಿ ಅಂತ ಒಂದು ಸಿನಿಮಾ ನಮ್ಮ ಕೊಬ್ಬರಿ ಮಂಜಣ್ಣ ಪ್ರೊಡ್ಯೂಸ್ ಮಾಡಿದ್ರು. ಅದು ಕನ್ನಡ ಮತ್ತೆ ಮಲಯಾಳಂದಲ್ಲಿ. ಅಭಯ್ ಸಿಂಹ ಅದರ ನಿರ್ದೇಶಕ, ಕನ್ನಡದವರೇ. ಆ ಸಮಯದಲ್ಲಿ ಆ ಚಿತ್ರಕ್ಕೆ ಇವರು ಏನಂತಾರೆ AD, ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಅದು ನನಗೆ ಮರ್ತೋಗಿದೆ. ಬಟ್ ಅವರಿಗೆ ಯಾಕನ್ನಿಸ್ತು, ಅವ್ರು ಮಾಡಿರೋ ಈ ಪಿದಾಯಿ ಅನ್ನೋ ಸಬ್ಜೆಕ್ಟ್ಗೆ ನನ್ನ ಹತ್ರ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಫೋನ್ ಮಾಡಿ ಮಂಗಳೂರಿಂದ ಮಾಡಿದ್ದಾರೆ. ಅವರು ಇರೋದು ಕೇರಳದಲ್ಲಿ, ಮನೆ ತಂದೆ ತಾಯಿ ಎಲ್ಲ ಮಂಗಳೂರು. ನಾನು ಅದೇ ಸಮಯದಲ್ಲಿ ಮಂಜೇಶ್ವರದಲ್ಲಿ ಒಂದು ಚಿತ್ರಕ್ಕೆ, ಕನ್ನಡ ಚಿತ್ರಕ್ಕೆ ಹೋಗಿದ್ದೆ. ಸರ್ ನೀವು ಹೇಳಿದ್ರೆ ನಾನು ಬರ್ತೀನಿ, ಬೆಂಗಳೂರಿಗೆ ಬರ್ತೀನಿ, ಒಂದು ಪಾತ್ರ ಇದೆ, ನೀವು ಮಾಡಿದ್ರೆ ಚಂದ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿದ್ದೀರಿ ಅಂದೆ. ಯಾಕಂದ್ರೆ ನೀವು ಮಾತಾಡೋ ಶೈಲಿ ನೋಡಿದಾಗ ನೀವು ಮಂಗಳೂರಿನವರು ಅಂತ ನನಗೆ ಹೇಗನ್ಸುತ್ತೆ. ಇವ್ರು ಮಾತಾಡಿದಾಗ ಎಲ್ಲಿ ಮಂಗಳೂರಿಂದ ಮಾತಾಡ್ತೀರಾ? ಹ್ಞೂ ಸರ್, ಮಂಗಳೂರಲ್ಲೇ, ಮಂಜೇಶ್ವರದಲ್ಲೇ ಇದ್ದೀನಿ, ಬೆಂಗಳೂರಿಗೆ ಯಾಕೆ ಹೋಗ್ತೀರಿ, ಇಲ್ಲೇ ಬನ್ನಿ ಅಂತ. ಸೊ ಬಂದ್ರು, ಪಾತ್ರ ಹೇಳಿದ್ರು, ಬಹಳ ಒಳ್ಳೆ ಪಾತ್ರ. ಅಂಡ್ ನಾನು ಆ ತರದ ಪಾತ್ರಗಳು, ಆ ತರದ ಚಿತ್ರಗಳಲ್ಲೇ ಅಭಿನಯಿಸಿರ್ಲಿಲ್ಲ, ಎಲ್ಲ ಕಮರ್ಷಿಯಲ್ ಚಿತ್ರಗಳಲ್ಲಿ ಮಾಡಿರೋದ್ರಿಂದ ಇದು ನನಗೆ ಒಂದು ಯಾಕೆ ಆಗ್ಬಾರ್ದು, ಒಂದು ಫೆಸ್ಟಿವಲ್ಗೆ ಹೋಗೋ ಸಿನಿಮಾಗಳಲ್ಲೂ ಯಾಕೆ ಪಾತ್ರ ಮಾಡಬಾರ್ದು ಅಂತ ಅನ್ಸಿ, ಆಮೇಲೆ ಆ ತರದ ಚಿತ್ರಗಳನ್ನು ಮಾಡೋರಿಗೆ ನಮ್ಮ ಬಗ್ಗೆ ಎಲ್ಲ ಒಂದು ರೀತಿಲಿ ನಾನು ಇದು ಗಾಳಿ ಸುದ್ದಿ ನಾನು ಕೇಳಿದ್ದು, ಅಯ್ಯೋ ಮಾಡ್ತಾರೋ ಇಲ್ವೋ, ಈ ತರದ ಬಜೆಟ್ ಪಿಕ್ಚರ್ಗಳಲ್ಲಿ ನಾವು ಕೇಳ್ಕೊಂಡ್ರೆ ಹೆಂಗೋ ಏನೋ ಆಯ್ತಾ ಅಂತ. ಸೊ ನನಗೆ ಆ ತರದ್ ಒಂದು ಸಿನಿಮಾ ಮಾಡ್ಬೇಕು, ಯಾರು ಮಾಡ್ತೀರಿ, ನಾವ್ ಯಾಕೆ ಮಾಡಬಾರ್ದು, ಅದು ಕಾರಣ ಅಲ್ಲ, ಬಟ್ ಒಂದು ಪಾತ್ರವನ್ನ ಇಡೀಯಾಗಿ ಜೀವಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಸೊ ಈ ಪಾತ್ರ ಆ ರೀತಿಲೇ ಇತ್ತು. ಸಂತೋಷ್ ಮಾಡೋರು ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಬಹಳನೇ ಖುಷಿ ಆಯ್ತು. ಅಂಡ್ ಇಮಿಡಿಯೇಟ್ ಆಗಿ ಆ ಕ್ಷಣದಲ್ಲೇ ನಾನು ಇನ್ಯಾವುದನ್ನು ನೋಡ್ಲಿಲ್ಲ, ಬಡ್ಜೆಟ್ ಗಿಡ್ಜೆಟ್ ರೆಮ್ಯುನರೇಷನ್ ಇದು ಯಾವ್ದು ಲೆಕ್ಕಕ್ಕೆ ತಗೊಳ್ಳಿಲ್ಲ, ನಾನು ಮಾಡ್ತಿದ್ದೀನಿ ಅಷ್ಟೇ ಅಂತ ಅವ್ರಿಗೆ ಹೇಳಿದೆ. ಅವ್ರಿಗೂ ಬೇರೆ ವಿಚಾರಗಳ ಬಗ್ಗೆ ಇನ್ನೂ ಆಗ್ಲಿಲ್ಲ ಮಾತುಕತೆ, ಇವ್ರು ಮಾಡ್ತೀನಿ ಅಂದಿದ್ದು ಓಕೆ, ಇದೆಂಗಪ್ಪ ಅಂತ, ಇನ್ಯಾವುದೋ ತಲೆ ಕೆಡ್ಸ್ಕೊಬೇಡಿ, ನಾನು ಮಾಡ್ತೀನಿ ನಟರಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟು ಮಾಡಿ ಆಯ್ತು. ಆ ಚಿತ್ರ ಈಗ ಒಂದು ಜಗತ್ತಿನ ಒಂದು ರೌಂಡ್ ಹಾಕೊಂಡು ಬರ್ತಾ ಇದೆ. ಅಫಿಷಿಯಲ್ ಸೆಲೆಕ್ಟ್ ಆಗಿದೆ, ಅಫಿಷಿಯಲಿ ಅದೇನಂತಾರೆ ಅಫಿಷಿಯಲ್ ಅಧಿಕೃತ
ಸೆಲೆಕ್ಷನ್ ಅಂತಾರಲ್ಲ, ಅಫಿಷಿಯಲ್ ಸೆಲೆಕ್ಷನ್. ಹೌದು, ಹಾ, ಹಾ. ಆ ಥರ ಕ್ಯಾಲಿಫೋರ್ನಿಯಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ, ಕೋಲ್ಕತ್ತಾ ಫೆಸ್ಟಿವಲ್ ಅಲ್ಲಿ, ಜಾರ್ಖಂಡ್ ಫೆಸ್ಟಿವಲ್ ಅಲ್ಲಿ, ಕೇರಳದಲ್ಲಿ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ 2ನೇ ಸ್ಥಾನ ಹೌದು. ಪಡ್ಬೋದು. ಬಹಳ ಒಳ್ಳೆ ಅನುಭವ. ಅದನ್ನ ನಾವು ಈ ಮುಡಿಪು ಮತ್ತೆ ಮುಡಿಪು ಎಲ್ಲಿದೆ ಅಂತಂದ್ರೆ ಕೇರಳ ಬಾರ್ಡರ್ ಇದೆ. ಹೌದು, ಹೌದು, ಹಾ. ಅಲ್ಲಿಂದ ಒಂದು 10-15 ಕಿಲೋಮೀಟರ್ ನಾವು ಒಳಗೆ ಹೋದ್ರೆ ಕೇರಳ, ವರ್ಕಾಡಿ ಅಂತ. ಆ ವರ್ಕಾಡಿ ಅನ್ನೋ ಜಾಗದಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ಇಡೀ ಸಿನಿಮಾ. ಓಕೆ, ಹಾ, ಹಾ. ಬಹಳ ಭಯಂಕರ ಬಿಸಿಲು, ಬೆಂಗಳೂರು ಬಿಸಿಲಿಗಿಂತ ನಿಮ್ ಬಿಸಿಲು ಭಯಂಕರ ಬಿಸಿಲು. ಬಟ್ ಅದೆಲ್ಲವೂ ಮರೆಸಿ ಇವತ್ತಿಗೆ ಆ ಪಾತ್ರ, ಆ ಚಿತ್ರ ಅಷ್ಟು ಚೆನ್ನಾಗಿ ರೂಪಿತಗೊಂಡಿದೆ. ಸೊ ನಾವು ಆ ಪಟ್ಟ ಕಷ್ಟ ಎಲ್ಲ ಮರ್ತೋಯ್ತು. ಚೆನ್ನಾಗಿತ್ತು, ಒಂದು ಒಳ್ಳೆ ಅನುಭವ. ಈಗ ಶಾರ್ಟ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದನ್ನ ಬಿಡುಗಡೆ ಮಾಡಬೇಕು ಅಂತಾನೂ ಇದೆ ಥಿಯೇಟರ್ಸ್ ಅಲ್ಲಿ. ಡೇಟ್ ಒಂದು ಫೈನಲೈಸ್ ಆಗ್ಬೇಕು, ಅದಕ್ಕೆ ಅದಾದಾಗ ನಿಮ್ಗೆ ತಿಳಿಸ್ತೀನಿ. ಈ ಕಲಾತ್ಮಕ ಸಿನಿಮಾಗಳು ಅಂತ ಬಂದಾಗ ಅದೆಲ್ಲೊಂದ್ ಕಡೆ ಅಲ್ಲೇ ಅಂದ್ರೆ ಯಾರೋ ಅದೊಂದು ಈ ತರ ಸಿನಿಮಾ ಚಿತ್ರ ಉತ್ಸವಗಳಿಗೆ ಅಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಅದ್ ಈಗಿಂದಲ್ಲ, ತುಂಬಾ ಹಳೆ ಕಾಲದಿಂದ ಪಿ ಶೇಷಾದ್ರಿಂದ ಹಿಡಿದು ಪ್ರತಿಯೊಬ್ಬರದ್ದು ನಮ್ಮಲ್ಲಿ ಆತರ ಸಿನಿಮಾ ಮಾಡೋ ಒಂದು ಇದೇ ಇದೆ. ಅಂದ್ರೆ ಅತ್ಯುತ್ತಮವಾಗಿ ಪಿ ಶೇಷಾದ್ರಿ 8 ರಾಷ್ಟ್ರ ಪ್ರಶಸ್ತಿಗಳನ್ನು ಗೆಲ್ತಾರೆ. ಈ ತರದ ಸಿನಿಮಾಗಳು ಥಿಯೇಟರ್ಗೆ ಬಂದಾಗ ಯಾಕೆ ವರ್ಕ್ ಆಗಲ್ಲ ಅಂತ ಇದೆ ಅಂತ ಕಾಣುತ್ತೆ ನನಗೆ. ಈ ಮಲಯಾಳಂ ಫಿಲ್ಮ್ಸಿನ ಸಕ್ಸಸ್ಗೂ ನಮ್ಗೂ ವ್ಯತ್ಯಾಸ ಕಾಣೋದು ನಮ್ಮಲ್ಲೇ ಅಂತ ಕಾಣುತ್ತೆ. ಇದು ಆರ್ಟ್ ಫಿಲ್ಮು, ಇದು ಕಮರ್ಷಿಯಲ್ ಸಿನಿಮಾ, ಇದು ಇನ್ನು ಯಾವುದೋ ಥರದ ಸಿನಿಮಾ ಅಂತ. ಅಲ್ಲಿ ಎಲ್ಲವೂ ಆರ್ಟಿಸ್ಟಿಕ್ ಆಗೇ ಮಾಡ್ತಾರೆ. ಆ ಆಡಿಯನ್ಸ್ ನ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಮಲಯಾಳಂದಲ್ಲಿ. ಸೊ ಅವರು ಎಲ್ಲ ತರದಲ್ಲ, ಅದು ಮಾಡಿದ್ರೆ ಒಳ್ಳೆ ಸಿನಿಮಾನೇ ಅವ್ರು ಮಾಡೋದು. ಅಂದ್ರೆ ಬೈಫರ್ಕೇಶನ್ಸ್ ಇಲ್ಲ. ಇದು ಮಾಸು, ಇದು ಕ್ಲಾಸು, ಇದು ಮಾಲ್ ಸಿನಿಮಾ, ಇದು ಸಿಂಗಲ್ ಸ್ಕ್ರೀನ್ ಸಿನಿಮಾ, ಇದು ಸಿನಿಮಾ ಥಿಯೇಟರ್ಗೆ ಬರೋಕೆ ಲಾಯಕೆ ಇಲ್ದೆಲ್ಲ ಇರೋಂತ ಸಿನಿಮಾ, ಬರೀ ಚಿತ್ರೋತ್ಸವಗಳಲ್ಲಿ ಓಡಾಡುವಂತ ಸಿನಿಮಾ. ಈ ತರದ ಕೆಲವು ನಮ್ಮಲ್ಲಿ ಮಾಡ್ಕೊಂಡಿದೀವಿ. ಅದರಿಂದ ನಮ್ಗೆ ಬೇರೆ ಬೇರೆ ಸೆಕ್ಷನ್ಸ್ ತರ ಇದೆ. ಬಟ್ ಮಲಯಾಳಮಲ್ಲಿ ನಾನ್ ಗಮನಿಸಿದಂಗೆ ಆ ತರ ಇಲ್ಲ. ಎಲ್ಲಾ ತರದ ಸಿನಿಮಾಗಳನ್ನು ಅವ್ರು ನೋಡ್ತಾರೆ. ಸಿನಿಮಾ ಅಷ್ಟೇನೆ, ಅದು ದೇರ್ ಇಸ್ ನೋ ಆರ್ಟ್ ಆರ್ ಕಮರ್ಷಿಯಲ್ ಆ ತರದ್ದು. ಸೊ ಅವ್ರ ಕಮರ್ಷಿಯಲ್ ಸಿನಿಮಾಗಳೆಲ್ಲ ಆರ್ಟಿಸ್ಟಿಕ್ ಆಗಿರುತ್ತೆ. ಆರ್ಟಿಸ್ಟಿಕ್ ಸಿನಿಮಾಗಳು ಎಲ್ಲ ಕಮರ್ಷಿಯಲ್ ಆಗೇ ಇರ್ತವೆ. ಸೊ ಒಂದ್ ಸಿನಿಮಾ ಅದು. ಸೊ ಸಕ್ಸಸ್ ರೇಟ್ ಅಲ್ಲಿ ಅದಕ್ಕೆ ಜಾಸ್ತಿ ಅನ್ಸುತ್ತೆ. ಬಟ್ OTT ಬಹಳ ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು ಅವ್ರಿಗೆ, ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ. ಸೊ ನಮ್ಮಲ್ಲಿ ಹೇಳಿದ್ನಲ್ಲ, ದೊಡ್ಡ ಸ್ಟಾರ್ಗಳ ಸಿನಿಮಾ, ಚಿಕ್ಕ ಬಜೆಟ್ ಅಲ್ಲಿ ಮಾಡದಂತ ಹೊಸ ಯಂಗ್ಸ್ಟರ್ಸ್ಗಳು, ಪ್ರತಿಭೆಗಳು ಮಾಡಿದ ಸಿನಿಮಾಗಳು ಅಂತ ಹೇಳಿ, ಆಮೇಲೆ ಜೊತೆಗೆ ಈ ಆರ್ಟ್ ಬರೀ ಫೆಸ್ಟಿವಲ್ಗೆ ಅಂತೆಲ್ಲ ಆಗಿದೆ. ಅದಕ್ಕೆ ಸ್ಕ್ರೀನ್ ಮಾಡಿದ್ರೆ ಜನ ಬರೋದೇ ಇಲ್ಲ. ಆಕ್ಚುಲಿ ತುಂಬಾ ಒಳ್ಳೆ ಸಿನಿಮಾಗಳು ಅವೆಲ್ಲಾ ಕಡೆ ಓಡಾಡ್ತಿರ್ತವೆ, ಎಲ್ಲಾ ಚಿತ್ರೋತ್ಸವಗಳಲ್ಲಿ. ಸೊ ಎಲ್ಲೋ ದೂರದರ್ಶನಲ್ಲಿ ಇಲ್ಲಿ ಯಾವ್ದೋ ಪ್ರಶಸ್ತಿ ತಗೊಂಡು ಅದು ಗೆದ್ದು ನಂತರ ಯಾವುದೋ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದಲೇ ಅದು ಬಂದು ಹೋಗ್ಬಿಡುತ್ತೆ, ಪ್ರಸಾರ ಆಗ್ಬಿಡುತ್ತೆ. ಸೊ ಅದಾಗಬಾರ್ದು. ಎಲ್ಲದಕ್ಕೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗಳು, ಒಳ್ಳೆ ಸಿನಿಮಾಗಳಿಗೆ ಒಳ್ಳೆ ಪ್ಲಾಟ್ಫಾರ್ಮ್ಗಳು ಸಿಗಬೇಕು ಅಂತ ನಾನು ಆಸೆ ಪಡ್ತೀನಿ. ನನಗನ್ಸುದು ಕಮರ್ಷಿಯಲ್ ಸಿನಿಮಾಗಿಂತ ಇಂಥ ಆರ್ಟ್ ಸಿನಿಮಾಗಳು ಜನರ ಜೀವನಕ್ಕೂ ಮತ್ತೆ ಇದಕ್ಕೂ ಒಂದು ಪಾಠದ ರೀತಿ, ಅದ್ರ ಜೊತೆಗೆ ಕಲಿಕೆನೂ ಅಲ್ಲಿರ್ತದೆ, ಏನೋ ಹೇಳುವಂತ ಕ್ರಿಯೆ ಅದು ಮಾಡ್ತದೆ. ಕಲೆ, ಅದ್ರ ಜೊತೆಗೆ ವಿಚಾರ, ಸಾಹಿತ್ಯ ಎಲ್ಲದನ್ನೂ ಅದ್ರ ಒಳಗೊಂಡಿರ್ತದೆ. ಕಮರ್ಷಿಯಲ್ ಅಂತ ಹೇಳಿದಾಗ ಅಲ್ಲಿ ಆಸ್ಪೆಕ್ಟ್ಸೇ ಎಲ್ಲೊಂದ್ ಕಡೆ ಅಲ್ಲ. ಬಟ್ ಆದ್ರೂ ಕೂಡ ಕಮರ್ಷಿಯಲ್ ಅಂತ ನನ್ಗೇನೋ ಅದು ಬೈಫರ್ಕೇಶನ್ಸ್ಗಳು ನನಗೆ ಸಮಾಧಾನ ಇಲ್ಲ. ಎಷ್ಟೋ ಸಿನಿಮಾಗಳು ಗೆದ್ದಿದಾವಲ್ಲ. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡ್ತಿದ್ದದ್ದು ಎಲ್ಲ ವ್ಯಾಲ್ಯೂ ಬೇಸ್ಡ್, ಜನಗಳಿಗೆ ಹತ್ರ ಆಗುವಂತ ಒಳ್ಳೊಳ್ಳೆ ಕಾದಂಬರಿಗಳನ್ನ ತಗೊಂಡು ಮಾಡಿದಂತ ಸಿನಿಮಾಗಳೇ ಬಹಳ ಅದ್ಭುತವಾಗಿರ್ತಿದ್ವು. ಅವು ಆ ಕಥೆಗಳು ಗೆಲ್ತಾ ಇದ್ವು. ಗೆದ್ದದ್ ಸಿನಿಮಾ ಕಮರ್ಷಿಯಲ್ ಅಂತ ಆಯ್ತು. ಬಿಟ್ರೆ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿ ಅದು ಸಾವಿರಾರು ಜನ, ಲಕ್ಷಾಂತರ ಜನ ಇಷ್ಟಪಡೋ ಹಾಗೆ ಮಾಡೋದು ಏನು ಕಡಿಮೆ ಕಷ್ಟದ ಕೆಲಸ ಅಲ್ಲ. ಅದು ಇದೆ. ಬಟ್ ಒಳ್ಳೆ ಸಿನಿಮಾ ಅಂತ ಆಗ್ಬೇಕಷ್ಟೇನೆ. ಈ ಬೈಫರ್ಕೇಶನ್, ದುಡಿದ ಸಿನಿಮಾ, ಕೋಟಿಗಟ್ಲೆ ದುಡ್ಡ ಸಿನಿಮಾನೇ ಸಿನಿಮಾ ಅಂತ ಆಗ್ಬಾರ್ದಾಗಿತ್ತು. ಅದು ಆಗಿದೆ ಅಂತ ಅನ್ಸುತ್ತೆ. ನೀವು ಅಲ್ಲಿ ತುಳು ಭಾಷೆಯನ್ನ ಕಲಿತು ಅಲ್ಲಿ ನೀವು ತುಳುವಲ್ಲೇ ಡೈಲಾಗ್ ಡೆಲಿವರಿ ಮಾಡೋದು, ಅದು ಹೇಗೆ, ಭಾಷೆ ಹೆಂಗ್ ಕಲಿತ್ರಿ ಅಂತ? ಅದು ನನಗೆ ಗೊತ್ತಿಲ್ಲ. ನನಗೆ ಈ ಬಹಳ
ಕೇಳ್ಪಟ್ಟಿರ್ತೀನಿ. ಸ್ನೇಹಿತರ ಯಾರೋ ತಮಿಳ್ ಮಾತಾಡೋ ಸ್ನೇಹಿತರು, ತೆಲುಗು ಮಾತಾಡೋ, ಈಗ ನಮ್ಮ ಫಿಲ್ಮ್ ಇಂಡಸ್ಟ್ರಿಲಿ ಸಾಕಷ್ಟು ಜನ ಸಾಕಷ್ಟು ಭಾಷಿಕರು ಬಂದು ಕೆಲಸ ಮಾಡ್ತಾರೆ. ಆ ಭಾಷೆ ಕಿವಿಗೆ ಬೀಳ್ತಾ ಇರುತ್ತೆ. ಈಗ ನಾವು ಈಗ ಹೈದರಾಬಾದ್ಗೆ ಹೋಗಿ ಕೆಲಸ ಮಾಡಿದ್ರೆ ಎಷ್ಟೋ ಕನ್ನಡದ ಹುಡುಗರು ಕೆಲಸ ಮಾಡ್ತಿರ್ತಾರಲ್ಲ, ತಮಿಳ್ ಹುಡುಗರು ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ. ನಮ್ಮ ಹುಡುಗರೆಲ್ಲ ತಮಿಳ್ಗೆ ಹೋಗಿ ಅಲ್ಲಿ ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಇವು ಕಿವಿಗೆ ಬೀಳ್ತಿತ್ತು. ಆದ್ರೆ ನನಗೆ ಅದು ಒದಗ್ ಬಂದಾಗ, ಒಂದು ಪಾತ್ರ ಬಂದಾಗ ನಾನು ಅದನ್ನ ಮಾತಾಡೋ ಪ್ರಯತ್ನ ಮಾಡಿರ್ಲಿಲ್ಲ. ಇವೆಲ್ಲ ಕಿವಿಗೆ ಬಿದ್ದಿದ್ದ ಇಲ್ಲಿ ಅಪ್ಲೈ ಮಾಡ್ಲೇಬೇಕಾಗಿ ಬಂತು. ಆತರ ಒಳ್ಳೆ ಪಾತ್ರಗಳು ಬಂದಾಗ ಈಗ ಯಾವುದೇ ಭಾಷೆಯಲ್ಲಿ ಕೂಡ ಅದು ಹೆಚ್ಚು ಜನರನ್ನ ತಲುಪಬೇಕು ಅಂತಂದ್ರೆ ಅದು ನಾವು ಮಾಡಬೇಕು, ನಮ್ ದನಿನೇ ಆಗಿರ್ಬೇಕು, ನಮ್ಮ ಶೈಲಿನೇ ಆಗಿರ್ಬೇಕು. ಅವಾಗ ಹೆಚ್ಚು ನಾವು ಅವ್ರನ್ನ ತಲುಪೋದಕ್ಕಾಗತ್ತೆ, ನಮ್ಮ ಪಾತ್ರ ತಲುಪೋದಕ್ಕಾಗತ್ತೆ. ಸೊ ಹಾಗಾಗಿ ಕಲಿತು ಬಹಳ ಫ್ಲೂಯೆನ್ಸಿ, ಈಗ ಕನ್ನಡ ಮಾತಾಡದ ಫ್ಲೂಯೆನ್ಸಿ ನಮ್ಗೆ ಆ ಭಾಷೆಲಿ ಇರಲ್ಲ. ಆಮೇಲೆ ಅದು ಡೈಲೆಕ್ಟ್ಸ್ ಗಳು ಯಾವ್ದೋ ರಿಮೋಟ್ ವಿಲೇಜಸ್ ಆಗ್ಬಿಟ್ರೆ, ಹಳ್ಳಿಗಳು ಈಗ ನಮ್ಮಲ್ಲಿ ಬಾಗಲಕೋಟೆ ಡೈಲೆಕ್ಟ್ ಅಥವಾ ಅದರ ಸ್ಲ್ಯಾಂಗ್ ಎಷ್ಟೋ ಸಮಯ ನಮಗೆ ಬೇರೆ ಭಾಷೆಗಳಲ್ಲಿ ಸಿಗಲ್ಲ. ಈಗ ಬೆಂಗಳೂರಲ್ಲಿ ಮಾತಾಡೋ ಕನ್ನಡ, ಹೈದರಾಬಾದಲ್ಲಿ ಮಾತಾಡೋ ತೆಲುಗು, ಚೆನ್ನೈಲಿ ಮಾತಾಡೋ ತಮಿಳಾದ್ರೆ ನಾವು ಕಲ್ತೇನೋ ಒಂದಷ್ಟು ನ್ಯಾಯ ಒದಗಿಸ್ಬೋದು. ನನಗೂ ಕಲಿಬೇಕು ಅಂತ ಆಸೆ. ಸೊ ಕಲ್ತು ಮಾಡಿದ್ದಿದೆ. ಕೆಲವಾರು ಚಿತ್ರಗಳಿಗೆ ನಂದೇ ದನಿ ಇದೆ. ನಿಮ್ಗೆ ಹೇಳಿದ್ನಲ್ಲ, ಕೆಲವು ರಿಮೋಟ್ ಸ್ಲ್ಯಾಂಗ್ ಡೈಲೆಕ್ಟ್ಸ್ ಇವೆಲ್ಲ ಇದ್ದಾಗ ಅವ್ರ ಚಾಯ್ಸಿಗೆ ಬಿಡ್ತೀನಿ ನಾನು. ನಿಮ್ಗೆ ತೀರಾ ಅದು ಕನ್ವಿನ್ಸಿಂಗ್ ಆಗಿಲ್ಲ ಅಂತಂದ್ರೆ ನೀವು ಯು ಕ್ಯಾನ್ ಹ್ಯಾವ್ ಅದರ್ಸ್ ಇನ್ಸ್ಟೆಡ್ ಅಂತ. ಸೊ ಆತರ ನನ್ನ ಒಂದು ಪಾತ್ರಕ್ಕೆ ದನಿ ಕೊಟ್ಟು ಸ್ಟೇಟ್ ಅವಾರ್ಡ್ ಎಲ್ಲ ಬಂದಿದೆ ಡಬ್ಬಿಂಗ್ ಆರ್ಟಿಸ್ಟ್ಗೆ. ಕದಿರ್ ಅಂತ ತಮಿಳಲ್ಲಿ ಪಾಂಡ್ಯನಾಡು ಅಂತ ಒಂದು ಸಿನಿಮಾ ಮಾಡಿದೆ. ಬಹಳ ಒಳ್ಳೆ ಸಿನಿಮಾ, ಕಮರ್ಷಿಯಲಿ ಗೆಲ್ತದು. ಸೊ ಅದಕ್ಕೆ ಸಿಮ್ಮಕ್ಕಲ್ ರವಿ ಅನ್ನೋ ಒಂದು ಪಾತ್ರ, ಆ ಪಾತ್ರಕ್ಕೆ ವಾಯ್ಸ್ ಕೊಟ್ಟವ್ರಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ. ಸೊ ಹಾಗೆ ಕಲ್ತ್ ಮಾಡೋದ್ರಲ್ಲಿ ಖುಷಿ ಇದೆ. ತುಳು ಕೂಡ ನಾನು ಹಾಗೆ ಕಲ್ತ್ ಮಾಡಿದ್ದು. ನನ್ನ ಗೆಳೆಯ ಸುಚೇಂದ್ರ ಪ್ರಸಾದ್ ಏಕಚಕ್ರಂ ಅಂತ ಒಂದು ಸಾಂಸ್ಕ್ರಿಟ್ ಫೀಚರ್ ಫಿಲ್ಮ್ ಮಾಡಿದ್ದಾರೆ. ಅದು ಈಗ ಅಲ್ಲಲ್ಲಿ ಫೆಸ್ಟಿವಲ್ಸ್ ಗಳಿಗೆಲ್ಲ ಹೋಗಿ ಬಂದಿದ್ದಿದೆ. ಅವನು ಕೂಡ ನನ್ನ ಹತ್ರ, ಅವನೇ ನಿರ್ದೇಶನ ಮಾಡಿದ್ದು, ಗೊತ್ತಿರುತ್ತೆ ನಿಮ್ಗೆ ಸುಚೇಂದ್ರ ಪ್ರಸಾದ್. ಅವರು ಬಿಡದ ಹಾಗೆ ನನ್ನ ಹತ್ರ ಸಂಸ್ಕೃತದಲ್ಲಿ ಡಬ್ಬಿಂಗ್ ಮಾಡಿಸಿದ್ದಾರೆ. ಸೊ ಅದನ್ನು ಯಾರೋ ನಮ್ಮ ದೊಡ್ಡ ನಿರ್ದೇಶಕರೊಬ್ರು ಕೇಳಿ, ಶರತ್ಗೆ ಸಂಸ್ಕೃತನೂ ಬರುತ್ತಾ ಅಂತ. ಸೊ ಆ ಮಟ್ಟಕ್ಕೆ ಕಲ್ತು ತಲುಪಿಸಿದೀವಿ ಅಂತಂದ್ರೆ ಅದು ಗೊತ್ತಿಲ್ಲ ಅದು ಏನ್ ಶಕ್ತಿ ಅಂತ. ಶಕ್ತಿನೋ ಹುಚ್ಚೋ ಇದೆ, ಬಟ್ ಮಾಡ್ಬೇಕು, ನಮ್ದೇ ದನಿ ಕೊಡ್ಬೇಕು ಅನ್ನೋ ಒಂದು ಸ್ವಾರ್ಥನೂ ಇದೆ. ಮುಂದಿನ ಅವಕಾಶಗಳು ಹೇಗಿದೆ, ಏನೆಲ್ಲ ಮಾಡ್ತಿದ್ದೀರಾ ಅಂತ? ಇದೆ, ಎಲ್ಲಾ ಕಡೆ ಒಂದೊಂದು ಹೆಜ್ಜೆ ಇಟ್ಟಿದ್ದೀನಿ, ಕಾಲಿಟ್ಟಿದ್ದೀನಿ. ಕನ್ನಡದಲ್ಲಿ ಒಂದಷ್ಟು ಚಿತ್ರಗಳು ಬರ್ಬೇಕಾಗಿದೆ. ಈಗ ಹಲಗಲಿ ನಡೀತಾ ಇದೆ. ಹಲಗಲಿ ಬೇಡದಂಗೆ ಒಂದು ಐತಿಹಾಸಿಕ ಸಬ್ಜೆಕ್ಟ್ ಅದು ನಡೀತಿದೆ. ಆಮೇಲೆ ತೆಲುಗಿನಲ್ಲಿ ಒಂದು 2 ಚಿತ್ರಗಳು, ತಮಿಳಲ್ಲಿ ಒಂದು ಚಿತ್ರ ನಡೀತಿದೆ, ಬೆಂಗಳೂರಲ್ಲೇ ಆಗ್ತಿದೆ. ಅದು ಕನ್ನಡಿಗರೇ ಸೇರಿ ತಮಿಳ್ ಪಿಕ್ಚರ್ ಒಂದು ಮಾಡ್ತಿದ್ದಾರೆ. ಅಂದ್ರೆ ಅರ್ಧ ಭಾಗ ತಮಿಳು, ಅರ್ಧ ಭಾಗ ಕನ್ನಡದವರು. ತಂದೆ ತಮಿಳ್ನಾಡುನವರು, ಈ ಕಡೆ ತಾಯಿ ಕನ್ನಡದವರು. ಸೊ ಅವ್ರಿಗೆ 2 ಭಾಷೆನೂ ಗೊತ್ತಿರೋದ್ರಿಂದ ಅವರು ಬೆಂಗಳೂರು ಸಬ್ಜೆಕ್ಟೇನೆ ಅದನ್ನ ತಮಿಳ್ ಭಾಷೆನಲ್ಲಿ ಮಾಡ್ತಾರೆ. ಸೊ ಈಗ ತುಳು ಎದುರು ನೋಡ್ತಾ ಇದೀವಿ. ಪಿದಾಯಿ ರಿಲೀಸ್ ಆಗೋ ಇನ್ನೇನು ಕ್ಷಣಗಣನೆ, ಒಂದ್ ಸ್ವಲ್ಪ 1 or 2 days ಅಲ್ಲಿ ಅದು ಗೊತ್ತಾಗ್ಬಿಡುತ್ತೆ ಯಾವ ಡೇಟು ಅಂತ. ಒಂದಷ್ಟು ಚಿತ್ರಗಳೆಲ್ಲ ನಡೀತಾ ಇದೆ ಸರ್. ರೋಣ, ಕನ್ನಡದಲ್ಲಿ ರೋಣ ಅಂತ ಒಂದು ಸಿನಿಮಾ. ಆಮೇಲೆ ಇನ್ನೊಂದು 2-3 ಟೈಟಲ್ ಇನ್ನ ಇಟ್ಟಿಲ್ಲ ಆ ಚಿತ್ರಗಳಿಗೆ. ಸೊ ನಮ್ಮ ಭಗತ್ ಅಂತ ಹೆಜ್ಜಾರು ಸಿನಿಮಾ ನಾಯಕ ನಟ, ಅವರು ಒಂದು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತಿದ್ದಾರೆ. ಅವ್ರದ್ದೊಂದು ಸಿನಿಮಾ, ಒಂದು 4-5 ಚಿತ್ರಗಳು ಸದ್ಯಕ್ಕೆ. ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ಅನ್ಸುವಂತ ಅಂದ್ರೆ ಯಾವ ಫೇಸ್, ಈಗ ನಾವು ಅದನ್ನ ಒಂದೊಂದು ಕಟ್ ಮಾಡ್ತಾ ಬರ್ತೇವೆ ಅಂತ ಹೇಳಿದ್ರೆ, ಇದು ಆ ಫೇಸ್ ಇತ್ತು, ಇದು ಈ ಫೇಸ್ ಇತ್ತು ಅಂದ್ರೆ ಗೋಲ್ಡನ್ ಎರ, ಆತರ ನೀವು ಕಂಡಂತ ಎರಗಳನ್ನ ಹೇಳ್ಬೋದಾ ನಮಗೆ ಅಂತ ಹೇಳಿ? ನಮ್ಮ ಕಾಲಮಾನದಲ್ಲಿ ಎರ ಅಂತಂದ್ರೆ ಮುಂಗಾರು ಮಳೆಯಿಂದ ನಂತರದ್ದು.
ಒಂದು ದೊಡ್ಡ ಇದಾಗಿದ್ದು. ಅದರ್ವೈಸ್ ನಾವೆಲ್ಲ ಮಕ್ಕಳಾಗಿದ್ದ ನೋಡಿದ ಚಿತ್ರಗಳೇ ಗೋಲ್ಡನ್ ಎರ. ಅಣ್ಣ ಅವ್ರ ಸಿನಿಮಾಗಳು ಅದೆಲ್ಲ ಅದ್ಭುತವಾದ ಕಾಲ ಅದು. ಆಮೇಲೆ 70s ಅಲ್ಲಿ ನಮ್ಮ ಚಿತ್ರಗಳು, ಕಾರಂತರು, ಕಾರ್ನಾಡರು, ಕಾಸರವಳ್ಳಿ ಅವರು, ಇವರೆಲ್ಲ ನಿರ್ದೇಶನ ಮಾಡಿದಂತ ಚಿತ್ರಗಳು, ನಾಗಾಭರಣರು, ನಾಗತಿಹಳ್ಳಿ ಅವರು, ಆಮೇಲೆ ಕೋಡ್ಲು ರಾಮಕೃಷ್ಣ, ಅವೆಲ್ಲ ಬಹಳ ಅದ್ಭುತವಾದ ದಿವಸಗಳು, ಅದ್ಭುತವಾದ ಚಿತ್ರಗಳು. ಆಮೇಲೆ ದೊರೆ ಭಗವಾನ್ ಅವರ ಸಿನಿಮಾಗಳು, ಸಿದ್ಲಿಂಗಯ್ಯನವ್ರ ಸಿನಿಮಾಗಳು, ಇವೆಲ್ಲ ನಾವು ಬಾಲ್ಯದಲ್ಲಿ ವೀಕ್ಷಕರಾಗಿ ನೋಡಿದಂತ, ಪ್ರಭಾವಕ್ಕೊಳಗಾದಂತ ಚಿತ್ರಗಳು. ಈ ಹಿಂದಿನ ಚಿತ್ರಗಳೆಲ್ಲ ಅದ್ಭುತವಾದ ಚಿತ್ರಗಳು. ಎಂತ ಅದ್ಭುತವಾದ ಫೌಂಡೇಶನ್ ಹಾಕೊಟ್ಟ ಈ ಚಿತ್ರರಂಗ ನಮ್ದು. ಎಂತೆಂತ ಪುಟ್ಟಣ್ಣ ಅವರು, ಪಂತಲು ಅವರು, ಹುಣಸೂರು ಕೃಷ್ಣಮೂರ್ತಿಗಳು, ಭಾರ್ಗವ ಅವರು, ಪಡಿ ರಾಮಚಂದ್ರ ಅವರು, ಬೇಕಾದಷ್ಟು. ಸೊ ಅವೆಲ್ಲ ಮಜಬೂತಾಗಿ ಇರೋದ್ರಿಂದ ಫೌಂಡೇಶನ್ ಒಂದಷ್ಟು ಏರ್ಪೇರುಗಳಾಗಿದೆ. ಒಂದಷ್ಟು ಈ 90s ಅಲ್ಲಿ ಒಂದ್ ಸ್ವಲ್ಪ ಅದು ಪೇಲವ ಅನಿಸ್ತು. ಮತ್ತೆ ಈಗ ಕಾಂತಾರ, KGF, ಇದೆಲ್ಲ ಇಡೀ ಇಂಡಿಯನ್ ಇಂಡಸ್ಟ್ರಿ ಕನ್ನಡದ ಕಡೆ ನೋಡೋ ರೀತಿಯಲ್ಲಿ ಈಗ ಇದೊಂದು ಅದ್ಭುತವಾದ ಕಾಲ. ನೋಡೋಣ, ಎಲ್ಲವೂ ಇದೆ, ಎಲ್ಲವೂ ಸಿಗ್ತಾ ಇದೆ. ಒಂದು ಅಪ್ಸ್ ಅಂಡ್ ಡೌನ್ಸ್ ಇದೆ, ನಡೀತಾ ಇದೆ. ಒಂದಷ್ಟು ಈಗ ಆಗ್ಬೇಕಾಗಿರೋದೇನಪ್ಪ ಅಂತಂದ್ರೆ ಹೊಸ ಚಿತ್ರಗಳು, ಹೊಸ ಪ್ರತಿಭೆಗಳು, ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಜನ ಬೆಳೆಸ್ಬೇಕು ಅಂತ ಇದೆ. ಆ ತರದ ಚಿತ್ರಗಳ ಪ್ರಯತ್ನನೂ ನಡೀತಾ ಇದೆ. ಹೊಸ ರೀತಿಯಲ್ಲಿ ತರಬೇಕು ಅಂತ ಬರ್ತಾ ಇರೋದು. ಆ ಯಂಗ್ಸ್ಟರ್ಸ್ ಗಳಿಗೆಲ್ಲ ನಿಮ್ಮ ಪ್ರೋತ್ಸಾಹ ಇದೆ, ಇರಬೇಕು, ಬರ್ಬೇಕು, ನೋಡ್ಬೇಕು. ನಮ್ಮ ಭಾಷೆಯಲ್ಲಿ ಈಗ ಮೊದಲಿಗರಾಗ್ಬೇಕು ನಾವು. ಯಾಕಂದ್ರೆ ಮೊದಲು ಈಗ ಫಸ್ಟ್ ರ್ಯಾಂಕ್ ತಗೊಂಡವ್ರು ನಾವು, ಆ ರ್ಯಾಂಕ್ ಅಲ್ಲೇ ಇರಬೇಕು ಅನ್ನೋದನ್ನ ನಾವೆಲ್ಲರೂ ನಮ್ಮ ಭಾಷೆ ಬಗ್ಗೆ ಒಂದು ಇಟ್ಕೊಂಡಿದ್ದೀವಿ, ಆಸೆ ಇಟ್ಕೊಂಡಿದೀವಿ, ಸ್ವಾರ್ಥ ಇಟ್ಕೊಂಡಿದೀವಿ. ಸೊ ಅದು ಗೆದ್ದದ ಕಾಲ, ಅದು ಅಲ್ಲೇ ಇರ್ಬೇಕು. ಅದು ಅವರೆಲ್ಲ ನಮಗೆ ಫೌಂಡೇಶನ್ ಆಗಿ ಕೊಟ್ಟ ಚಿತ್ರರಂಗ ಇದು. ಸೊ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಮತ್ತೆ ಕೇಳ್ಕೊತೀನಿ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬುಕ್ ಬ್ರಹ್ಮ, ಆಮೇಲೆ ಸುಬ್ರಹ್ಮಣ್ಯ ಅವರಿಗೆ, ನಮ್ಮ ರಾಘವೇಂದ್ರ ಅವ್ರಿಗೆ, ಷಣ್ಮುಖ ಅವ್ರಿಗೆ, ಅವ್ರ ಕ್ಯಾಮರಾ ಹಿಂದೆ ಇದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ.